पूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रीगुरुभ्यो नमः। हरिः ओम्। ಇವತ್ತು ಶ್ರೀ ಶ್ರೀ 1008 ಶ್ರೀ ವಿಭೂಷಿತರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 25ನೇ ಪಟ್ಟಾಭಿಷೇಕ ಮಹೋತ್ಸವ, ಪೀಠಾರೋಹಣ ಮಹೋತ್ಸವದ 25ನೇ ವರ್ಷ. ಬಹಳ ದೊಡ್ಡ ದಿನ. ದೇವರು ಸಾತ್ವಿಕ ಜನರಿಗೆ ಕೊಟ್ಟಂತಹ ಅತ್ಯದ್ಭುತವಾದ ವರಗಳಲ್ಲಿ ಒಂದು ವರ, ಅತಿ ಶ್ರೇಷ್ಠವಾದ ವರ ಎಂದರೆ ಸತ್ಯಾತ್ಮತೀರ್ಥರಂತಹ ಮಹಾಗುರುಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಪರಮಾನುಗ್ರಹಪೂರ್ವಕವಾಗಿ ಆಶ್ರಮವನ್ನು ಕೊಟ್ಟು, ಪೀಠಾಧಿಪತ್ಯವನ್ನು ಕೊಟ್ಟು, ಮೂಲರಾಮದೇವರ, ವೇದವ್ಯಾಸದೇವರ, ವಿಜಯರಾಮ, ವಂಶರಾಮ, ವಿಠ್ಠಲ, ಸೀತಾ ಮುಂತಾದ ಸಮಸ್ತ ಸಂಸ್ಥಾನದ ಮಹಾಪ್ರತಿಮೆಗಳನ್ನು, ವಿಶೇಷ ಅನಂತ ಸನ್ನಿಧಾನವಿರುವಂತಹ ಮೂಲರಾಮಾದಿ ಪ್ರತಿಮೆಗಳನ್ನು ಪೂಜೆ ಮಾಡುವ ಮಹಾಸೌಭಾಗ್ಯವನ್ನು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಕರುಣೆ ಮಾಡಿ 25 ವರ್ಷಗಳು ಸಂದವು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಭಗವಂತನ ಪ್ರೇರಣೆಯಂತೆ ಈ ಅತ್ಯದ್ಭುತವಾದಂತಹ ಕಾರ್ಯವನ್ನು ಮಾಡಿ ಜಗತ್ತಿಗೆ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರನ್ನು ಕೊಟ್ಟಂತೆ, ರಘುವರಿಯರು ರಘುತ್ತಮರನ್ನು ಕೊಟ್ಟಂತೆ, ಸುಧೀಂದ್ರರು ರಾಘವೇಂದ್ರರನ್ನು ದಯಪಾಲಿಸಿದಂತೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದ. ನಾನು ಹಿಂದೆ ಕೊಟ್ಟ ದೃಷ್ಟಾಂತಗಳು ಕೇವಲ ಒಂದು ಅಭಿಪ್ರಾಯದಿಂದ ಕೊಟ್ಟಿದ್ದೇನೆ. ಸಾಮ್ಯ ವಿವಕ್ಷಾ ಸರ್ವಥಾ ಇಲ್ಲ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಅವರು ಹುಟ್ಟಿದ್ದು 1973ರಲ್ಲಿ ನಮ್ಮ ಮನೆಯಲ್ಲಿ ಮಾತುಂಗಾದಲ್ಲಿ. ನಮ್ಮ ತಂದೆ ಅರ್ಥಾತ್ ಸ್ವಾಮಿಗಳ ಮಾತಾಮಹ, ನಮ್ಮ ಅಕ್ಕಂದಿರು, ಅವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಸೊಸೆ. ಪೂರ್ವಾಶ್ರಮದ ಶ್ರೀಪಾದ ಪುತ್ರರಾಗಿರುವಂತಹ ಗುತ್ತಲಾಚಾರ್ಯರವರಿಗೆ ನಮ್ಮ ಅಕ್ಕನನ್ನು ಕೊಟ್ಟು 69ನೇ ಇಸ್ವಿಯಲ್ಲಿ ವಿವಾಹವನ್ನು ಮಾಡಿದರು. ಸತ್ಯಾತ್ಮತೀರ್ಥರು ಅರ್ಥಾತ್ ಸರ್ವಜ್ಞಾಚಾರ್ಯರು 73ನೇ ಇಸ್ವಿಯಲ್ಲಿ ಫಾಲ್ಗುಣ ಮಾಸ ಶುಕ್ಲಪಕ್ಷ ಚತುರ್ಥಿಯ ದಿವಸ ಮಾತುಂಗಾದಲ್ಲಿ ನಮ್ಮ ಮನೆಯಲ್ಲಿ ಅವತಾರವನ್ನು ಮಾಡಿದರು, ಜನಿಸಿದರು. ಅದಾದ ಮೇಲೆ ಚಿಕ್ಕವರಿದ್ದಾಗ, ಅತ್ಯಂತ ಶಿಶುವಾಗಿ ಇದ್ದಾಗ ಏನು ವಿಶೇಷ ಅಂಥ ಅನುಭವಗಳು ಬಾರದಿದ್ರೂ ಕೂಡ ಮುಂದೆ 4-5 ವರ್ಷದಿಂದ ಹಿಡಿದುಕೊಂಡು ಸತ್ಯಾತ್ಮತೀರ್ಥರ ಪೂರ್ವಾಶ್ರಮದ ಹೆಸರನ್ನು ನಾನು ಬೇಕು ಅಂತ ತೆಗೆದುಕೊಳ್ಳುತ್ತೇನೆ. ಸರ್ವಜ್ಞಾಚಾರ್ಯರ ವಿಶೇಷವಾಗಿರುವಂತಹ ಬುದ್ಧಿ, ಪ್ರತಿಭೆ, ಅವರ ವಿಲಕ್ಷಣವಾಗಿರುವಂತಹ ವಾಕ್ಶಕ್ತಿ, ಇವುಗಳನ್ನೆಲ್ಲ ನಾವು ನೋಡಲಿಕ್ಕೆ ಸಿಕ್ತಿತ್ತು. ಚಿಕ್ಕ ವಯಸ್ಸಿನಿಂದ ಅನೇಕ ಘಟನೆಗಳಿವೆ. ಅವನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ, ಬಹಳ ಹೇಳೋದಿಲ್ಲ. ಆದರೆ ಆ ರೀತಿಯಾಗಿ ಅವರ ಬುದ್ಧಿವಂತಿಕೆ. ಒಂದು ಮಾತನ್ನು ಮಾತ್ರ ನಾನು ಹೇಳ ಬಯಸ್ತೇನೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನ, ಸರ್ವಜ್ಞಾಚಾರ್ಯರನ್ನ ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ, ಅರ್ಥಾತ್ ಅವರ ಮಾತಾಮಹರಾಗಿರುವ ನಮ್ಮ ತಂದೆ ಹತ್ರ ಅವರನ್ನು ಅಧ್ಯಯನಕ್ಕಾಗಿ ಬಿಡಬೇಕು ಅಂತ ಗುತ್ತಲಾಚಾರ್ಯರವರು ಅಪೇಕ್ಷೆ ಪಟ್ಟು ಸಂಕಲ್ಪ ಮಾಡಿದರು. ಅದಕ್ಕೆ ತಕ್ಕಂತೆ ಸತ್ಯಪ್ರಮೋದರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು.
ಅನುಗ್ರಹವನ್ನು ಮಾಡಿಸಿಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳಿ ಮಳಖೇಡಕ್ಕೆ ಹೋದರು. ಮಳಖೇಡದಲ್ಲಿ ಸತ್ಯ ಪ್ರಮೋದ ತೀರ್ಥರು ಇದ್ದರು. ಅಲ್ಲಿ ಹೋಗಿ ಬೆಂಗಳೂರಿನಿಂದ ಮಳಖೇಡಕ್ಕೆ ಹೋಗಿ ಮಳಖೇಡದಲ್ಲಿ ಟೀಕಾಕೃಪ ಅವರ ಸೇವೆಯನ್ನು ಮಾಡಿ, ವಿಶೇಷವಾಗಿ ಮೂಲರಾಮದೇವರ ಆರಾಧನೆಯನ್ನು ಮಾಡಿ, ಸತ್ಯ ಪ್ರಮೋದ ತೀರ್ಥರು ವಿಶೇಷ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕೊಟ್ಟು ಕಳಿಸಿದರು. ಆಗ ಬಂದು ಸೇರಿದರು. ಸುಮಾರು ನನ್ನ ಲೆಕ್ಕದಲ್ಲಿ ನನಗೆ ನೆನಪಿದ್ದಂತೆ 5-5.5 ವರ್ಷ. 5-5.5 ವರ್ಷಕ್ಕೆ ಇನ್ನೂ ಉಪನಯನ ಆಗಿರಲಿಲ್ಲ. ಆಗ ಅವರಿಗೆ ವಿದ್ಯಾಪೀಠದಲ್ಲಿ ಪ್ರವೇಶವಾಯಿತು. ಆಗ ಅವರು ಸಣ್ಣ ಸಣ್ಣ ಉಪನಯನಕ್ಕಿಂತಲೂ ಪೂರ್ವದಲ್ಲಿ ಕಲಿಬಹುದಾದ ಸ್ತೋತ್ರ ಮಂತ್ರಗಳನ್ನು, ಶಬ್ದಧಾತು ಇತ್ಯಾದಿಗಳನ್ನು, ಸಂಸ್ಕೃತದ ವಾಕ್ಯಗಳನ್ನು ಕಲಿತಾ ಇದ್ರು, ಸುಭಾಷಿತ ಇತ್ಯಾದಿ. ಆಗಲೂ ಕೂಡ ನಮ್ಮಲ್ಲಿ ಆದ್ಯ ವಿಠಲಾಚಾರ್ಯರು ಅಂತ ಇರೋರು. ವಿದ್ಯಾಪೀಠದಲ್ಲಿ ಮುಂದೊಂದು ಬಿಲ್ಡಿಂಗು, ಹಿಂದೊಂದು ಬಿಲ್ಡಿಂಗು. ಹಿಂದಿನ ಬಿಲ್ಡಿಂಗಿನ ಹೊರಗಡೆ ಒಂದು ಸಣ್ಣದಾದಂತಹ ದೀಪ ಇತ್ತು. ಹಳೆಯ ಪದ್ಧತಿಯ ಒಂದು 40 ಕ್ಯಾಂಡಲ್ಲಿನ ಒಂದು ದೀಪ. ಆ ದೀಪದ ಕೆಳಗಡೆ ಸತ್ಯ ಸರ್ವಜ್ಞಾಚಾರ್ಯರು ಅಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಿದ್ರು. 5-6 ವರ್ಷದ ಹುಡುಗ. ಆಶ್ಚರ್ಯವಾಗ್ತದೆ. ಸಾಯಂಕಾಲ ವಿಠಲಾಚಾರ್ಯರು ಬರಬೇಕು. ಅಲ್ಲೋ, ನಾನು ಕೇವಲ ಅನುವಾದ ಮಾಡ್ತೀನಿ, ಅಪರಾಧ ಆಗಬಾರದು. ಅಲ್ಲೋ ಸರ್ವಜ್ಞ, ಅವರೆಲ್ಲ ಹುಡುಗರು ಆಟ ಆಡ್ಲಿಕ್ಕೆ ಹೋಗ್ಯಾರ, ನಿನಗೆ ಆಟ ಹೋಗುವುದಿಲ್ಲ ನೀನು ಅಂತ ಕೇಳಿದರೆ, ಆಗ ಸ್ವಾಮಿಗಳು ಸರ್ವಜ್ಞಾಚಾರ್ಯರು ಹೇಳಬೇಕು, ನನಗೇನು ಸೇರುವುದಿಲ್ಲ ಅಂತ ಹೇಳಿ ಇಷ್ಟೇ ಮಾತು. ಹೆಚ್ಚು ಅದರಲ್ಲಿಯೂ ಆಢ್ಯತೆ ಇಲ್ಲದೆ ಅಲ್ಲೇ ಅಧ್ಯಯನವನ್ನು ಮಾಡ್ತಾ ಹೋಗ್ತಿದ್ದೆ. ನಾನಲ್ಲಿ ಇದ್ದೆ, ಪಕ್ಕದಲ್ಲೇ ಇದ್ದೆ. ಇಷ್ಟು ರೀತಿಯಲ್ಲಿ 5-6ನೇ ವರ್ಷಕ್ಕೆ ಈ ವಿಧವಾದಂತಹ ತಿಳುವಳಿಕೆ, ಇಷ್ಟು ಅಧ್ಯಯನಶೀಲತೆ ಯಾರಿಗೆ ಬರ್ತದೆ? 5-6 ವರ್ಷ ಅಧ್ಯಯನ ಅಂದ್ರೆ ಏನೂ ಗೊತ್ತಿರುವುದಿಲ್ಲ. ಏನೋ ಕಾದಂಬರಿಗಳನ್ನು, ಕಥೆಗಳನ್ನು, ಅದು ಯಾವುದು ಅಮರ ಚಿತ್ರಕಥಾ ಅಂಥವು ಇವತ್ತಿನ ಮಕ್ಕಳೆಲ್ಲ ನೋಡ್ತಿರ್ತಾರಲ್ಲ ಅಂಥವು, ಅಥವಾ ಈ ಗೇಮ್ಸು. ಆಗಿನ ಕಾಲಕ್ಕೆ ಮೊಬೈಲು ಯಾವುವು ಇರಲಿಲ್ಲ. ಅವುಗಳನ್ನು ಓದ್ತಾ ಕಾಲ ಕಳಿಬಹುದೇ ಭಾಳ ಅಂದರೆ ಹೊರತು ಇಷ್ಟು ವಿಚಿತ್ರ. ಪೂಜ್ಯ ಆಚಾರ್ಯರು, ಗುತ್ತಲಾಚಾರ್ಯರು ನಮ್ಮಲ್ಲಿ ಬಂದಾಗ ನಮ್ಮ ಅಕ್ಕ ಬರಬೇಕು. ಹಾಗಾಗಿ ಆಗಾಗ ಗುತ್ತಲಾಚಾರ್ಯ ಬಿಡೋದಕ್ಕೆ ಅಥವಾ ಕರ್ಕೊಂಡು ಹೋಗೋದಕ್ಕೆ ಬಂದಾಗ 1-2 ದಿವಸ, 4 ದಿವಸ, 8 ದಿವಸ ಅನುಕೂಲ ಇದ್ದ ಹಾಗೆ, ಅವಕಾಶ ಇದ್ದ ಹಾಗೆ ಇರ್ತಿದ್ರು. ಆಗ ಶಾಸ್ತ್ರದ ವಿಷಯಗಳನ್ನು ಪ್ರಶ್ನೆ ಕೇಳೋದು, ಮಾತಾಡೋದು. ಸ್ವಲ್ಪ ದೊಡ್ಡವರಾದಾಗಿದ್ರು. ಆಗ ಕೇಳಬೇಕು, ತರ್ಕಶಾಸ್ತ್ರದ ವಿಷಯ, ವ್ಯಾಕರಣದ ವಿಷಯ, ಇವುಗಳನ್ನು ಕೇಳಬೇಕು. ಇಂಥ ವಿಚಿತ್ರವಾದ ಇಲ್ಲಿ ಪಾಠಗಳನ್ನು ಓದ್ತಾ ಇರುವಾಗ ಮಾತ್ರ, ಪಾಠವನ್ನು ಓದ್ತಾ ಇರುವಾಗ ಆಚಾರ್ಯರು ಪಾಠ ಹೇಳ್ತಾ ಇದ್ರು. ಆಮೇಲೆ ನಮಗೂ ಆ ಸೌಭಾಗ್ಯ. ಸಾಂದೀಪಿನ ಋಷಿಗಳು ಕೃಷ್ಣನಿಗೆ ಪಾಠ ಹೇಳಿದಂತೆ ನಾವು ಹೇಳ್ತಿದ್ವಿ. ಹೇಳ್ತಾ ಇದ್ರೆ ಅವರು ಸುಮಾರು ಇವತ್ತು ಬೆಳಿಗ್ಗೆಲ್ಲ ಅದನ್ನೇ ಮಾತಾಡ್ತಾ ಇದ್ವಿ. 1 ಗಂಟೆವರೆಗೆ ನಾವು ಅದೇ ಮಾತಾಡ್ತಾ ಇದ್ವಿ. ಸುಮಾರು ಒಂದು 20-30 ಪುಸ್ತಕದ ರಾಶಿಯನ್ನು ಹೀಗಿಟ್ಟುಕೊಂಡು ಒಂದು ಪೀಠ ಇತ್ತು. ಆ ಪೀಠದಲ್ಲಿ ಅಂಥ ಪೀಠ. ಆ ಪೀಠವನ್ನು ಡಬ್ಬು ಹಾಕಿ, ಬೋರ್ಲ್ ಹಾಕಿ, ಅದರೊಳಗೆ ಆ ಪುಸ್ತಕಗಳನ್ನು ಇಟ್ಕೊಂಡು, ಅಲ್ಲಿ ನೋಟ್ಬುಕ್ಕು ಜೊತೆಗೆ ಪೆನ್ನುಗಳು, 2-3 ಥರದ ಪೆನ್ನು ಎಲ್ಲ ಇಟ್ಕೊಂಡು, ಆ 20-30 ಪುಸ್ತಕಗಳನ್ನು ಇಟ್ಟುಕೊಂಡು ಅದನ್ನು ತೆಗೆದುಕೊಂಡು, ಅವರು ಕೂಡೋದು ರೂಮಿನಲ್ಲಿ ಇರ್ತಿರ್ಲಿಲ್ಲ. ಮೊದಲು ರೂಮಿನಲ್ಲಿ ಇರ್ತಿರ್ಲಿಲ್ಲ, ಆ ಪ್ಯಾಸೇಜ್ ಇದೆಯಲ್ಲ ಅಲ್ಲಿ ಕೂಡ್ತಿದ್ರು. ಅಲ್ಲಿಂದ ಬಂದು ಅಧ್ಯಯನ ಮಾಡಲಿಕ್ಕೆ ಕೂಡಬೇಕು. ಒಂದು ಜಾಗ ಇತ್ತು, ಆ ಜಾಗಕ್ಕೆ ತರ್ಕಶಾಸ್ತ್ರದಲ್ಲಿ 2-3 ತರಹದ ತರ್ಕ. ಹಿಂದೆ ಆದ ಗ್ರಂಥ, ನಡೆದ ಗ್ರಂಥ, ತಾವು ಓದೋದಕ್ಕೆ ಒಂದು ಯಾವುದಾದ್ರೂ ಒಂದು ಹೊಸ ಗ್ರಂಥವನ್ನು ಇಟ್ಕೋತಿದ್ರು. ವೇದಾಂತದಲ್ಲೂ ಹಾಗೆ, ಸಾಹಿತ್ಯದಲ್ಲಿ, ವ್ಯಾಕರಣದಲ್ಲಿ, ಇಂಗ್ಲಿಷಿನಲ್ಲಿ, ಕನ್ನಡದಲ್ಲಿ, ವೇದಗಳು, ಸರ್ವಮೂಲ. ಏನು ವಿಚಿತ್ರ ಅಂತಂದರೆ ಅಷ್ಟು ಅದ್ಭುತವಾದವು. ನಾನು ವರ್ಣನೆ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಸರ್ವಥಾ ವರ್ಣನೆ ಮಾಡೋಕೆ ಆಗೋದೇ ಇಲ್ಲ, ಬೇಕೂ ಆಗಿಲ್ಲ. ಇದನ್ನು ಎಲ್ಲರೂ ನೋಡಿದ್ದು. ಆಗಿನ ಕಾಲದ ನಾನೊಬ್ಬನ ಅಂತಲ್ಲ, ಏನಲ್ಲ, ಆಗೆಲ್ಲ ನಮ್ಮಲ್ಲಿ ಪದ್ಧತಿ ಅಂದರೆ, ನಮ್ಮೇನು ವಿದ್ಯಾಪೀಠ ವೃಂದಾವನದ, ಹಳೆಯ ವಿದ್ಯಾಪೀಠದ ವೃಂದಾವನದ ಮುಂದೇನು ಹಾಲ್ ಇತ್ತು, ಆ ಹಾಲಿನಲ್ಲಿ ಗುಡ್ಡಾಚಾರು, ಅನಂತಾಚಾರು, ಗಿರೀಶಾಚಾರು, ಗುರಾಚಾರು ಹಿಡಿದು ಸುಧಾಕರಾಚಾರು, ವರದಾಚಾರು, ವಾದರಾಚಾರ ಎಲ್ಲರೂ ಕೂತಿರ್ಬೇಕು ಅಭ್ಯಾಸಕ್ಕೆ. ನಾನು ಕೂಡ್ತಿದ್ದೆ, ಮಧ್ಯದಲ್ಲಿ ನಾನು ಇರ್ತಿದ್ದೆ ಅಲ್ಲಿ. ನನ್ನ ಎದುರಿಗೆ ಈಗ ಹೇಗೆ ನಡೀತದೆ ಹಾಗೆ ಎಲ್ಲ 100 ಆಚಾರ್ಯರವರೆಗೆ 50-55 ವಿದ್ಯಾರ್ಥಿಗಳು. ಆಮೇಲೆ ಆಚಾರ್ಯ ಹೋದ ಮೇಲೆ ಒಂದು ಬೆಳೀತು. ಅಂತೂ ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಹಾಲಲ್ಲಿ ಕೂಡಬೇಕು. ಹಾಗಾಗಿ ಅವರ ಅಧ್ಯಯನಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆಗಿನ ಕಾಲದವರು ಸಾಕ್ಷಿಗಳೇ. ನಾನು ಹೇಳಬೇಕಾಗಿದೆ, ಇಷ್ಟು ಅಧ್ಯಯನಶೀಲತೆ. ಅವುಗಳೆಲ್ಲ ನೋಟ್ಸ್ ಮಾಡ್ತಾರೆ.
ಸ್ವಲ್ಪ ದೊಡ್ಡವರಾದ ಮೇಲೆ ಇಡೀ ಲೈಬ್ರರಿಯಲ್ಲೇ ಅವರು ವಾಸವಾಗಿದ್ದು ಲೈಬ್ರರಿಯನ್ನು ವ್ಯವಸ್ಥೆ ಮಾಡೋದರ ಜೊತೆಗೆ ಎಲ್ಲಾ ಗ್ರಂಥಗಳ ಪರಿಚಯವನ್ನು ಮಾಡಿಕೊಂಡು ಯಾವುದೇ ತರ್ಕಶಾಸ್ತ್ರದ ಪಾಠ, ವ್ಯಾಕರಣ ಪಾಠ ಅಂದ್ರೆ ಸಂಪೂರ್ಣ ವ್ಯಾಕರಣ ಕ್ಲುಪ್ತ, ಸಾಹಿತ್ಯ ಕ್ಲುಪ್ತ, ಸ್ವಂತವಾಗಿ ಶ್ಲೋಕಗಳನ್ನು ರಚನೆ ಮಾಡುವ ಸಾಮರ್ಥ್ಯವಿರ್ತಿತ್ತು. ಬೇಕಾದಷ್ಟು ಹೊಸ ಹೊಸ ಶ್ಲೋಕಗಳನ್ನು ಓದಿ ತಾವೇ ಅರ್ಥ ಮಾಡಿಕೊಂಡು, ಕಾಳಿದಾಸಂದಿರ್ಬೋದು, ಮಾಘಂದಿರ್ಬೋದು, ಅಥವಾ ಶ್ರೀಹರ್ಷನ ನೈಷಧ ಇರ್ಬೋದು, ಬೇರೆ ಬೇರೆ ಗ್ರಂಥಗಳು, ಕಾದಂಬರಿ, ಬೇರೆ ಬೇರೆ ಗ್ರಂಥಗಳೆಲ್ಲನೂ, ಸುಭಾಷಿತಗಳು. ನಮ್ಮ ಅಜ್ಜಿ, ನಮ್ಮ ತಾಯಿ, ಸ್ವಾಮಿಗಳ ಪೂರ್ವಾಶ್ರಮದ ಅಜ್ಜಿ, ಅವರು ಅನೇಕ ಸಲ ಶ್ಲೋಕಗಳನ್ನು ಹೇಳೋರು. ಆ ಶ್ಲೋಕಗಳನ್ನು ಹೇಳಿದಾಗ ಆ ಶ್ಲೋಕಕ್ಕೆ ಅರ್ಥ, ಚಿಕ್ಕವರು ಇದ್ರು ಅಂತ ಹೇಳಿ ಕೇಳ್ತಿದ್ರು, ಸರ್ವಜ್ಞ ಇದರ ಅರ್ಥ ಹೇಳಪ್ಪ ಅಂತ. ಹೀಗೆ ಏಕವಚನದಲ್ಲಿ ಕರೆಯೋದು ತಪ್ಪು, ಹೇಳಪ್ಪ ಅಂತ ಹೇಳು ಅಂತಂದ್ರೆ ತಕ್ಷಣಕ್ಕೆ ಅದನ್ನ ಶ್ಲೋಕಗಳ ಅರ್ಥವನ್ನು ಹೇಳಿದ್ರು. ಇಷ್ಟು ವಿಚಿತ್ರವಾಗಿದೆ. ಎಲ್ಲೂ ಆಡಂಬರ ಇಲ್ಲ, ಎಲ್ಲೂ ಆಡಂಬರ. ನಾನು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮೊಮ್ಮಗ ಅಂತನ್ನುವ ಟಿವಿ, ಅಹಂಕಾರ, ಗಮಂಡು, ಇನ್ನೊಬ್ಬರನ್ನು ಅವಹೇಳನ ಮಾಡೋದು, ತಿರಸ್ಕಾರ, ನಾನು ದೊಡ್ಡವು ಈಗಲೇ ಇಲ್ಲ, ಪೀಠಾಧಿಪತಿಗಳಾದ ಮೇಲೇ ಇಲ್ಲ, ಇನ್ನು ಹಾಗೇನು. ತಪ್ಪಿ ಒಬ್ಬರಿಗೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಆಗುವಾಗಿ ವರ್ತನೆ ಮಾಡಿ, ತಪ್ಪಿ ಚಿಕ್ಕ ಹುಡುಗದ್ದಾಗಿಂದ ಹಿಡ್ಕೊಂಡು ನಾನು, ದೊಡ್ಡವರಾದ್ಮೇಲೆ ಕಲಿತಾರೆ, ಕಲಿಯೋದಿಲ್ಲ ಮುಂದಿನ ವಿಷಯ. ಚಿಕ್ಕವರು ಇದ್ದಾಗಿಂದ ಹಿಡಿದುಕೊಂಡು ಸ್ವಲ್ಪ ಸ್ವಾಮಿಗಳ ಮೊಮ್ಮಗ ಅಂದ್ರೆ ಏನು ಅಹಂಕಾರ ಇರ್ತದೆ ಅನೇಕರಿಗೆ, ಏನೇನು ಅವು ಯಾವ ಪ್ರಸಕ್ತಿಯೇ ಇರಲಿ, ಅಷ್ಟು ಉತ್ತಮವಾದಂತಹ ಸ್ವಭಾವ. ಇಷ್ಟೇ ಅಲ್ಲ, ನಮ್ಮ ಅಶ್ವತ್ಥಾಮಾಚಾರ್ಯ ಬರೋರು, ನಮ್ಮ ಕಕ್ಕ ಕೃಷ್ಣಾಚಾರ್ಯ ಬರೋರು ಬಂದರು ಅಂದ್ರೆ ಅವರ ಹತ್ರ ಕೂತು 1 ಗಂಟೆವರೆಗೆ ಕೂತು ಹಳೇ ಕಥೆಗಳು, ಸತ್ಯಧ್ಯಾನರು, ಸತ್ಯಪ್ರಜ್ಞರು, ಸತ್ಯಾಭಿದ್ಯರು, ಸತ್ಯಪ್ರಮೋದರು, ನಮ್ಮ ಆಚಾರ್ಯರು, ಮನ್ಸೂಳಿ ಆಚಾರ್ಯರು, ಅಥವಾ ಮಳಗಿ ವೇದವ್ಯಾಸ ಇತ್ಯಾದಿ ಏನೇನು ಮಹಾನುಭಾವರು ಹಿಂದಿನ ಪಂಡಿತರು, ಅವರೆಲ್ಲ ಕಥೆಗಳು, ಯಾದವಾರ್ಯರು, ರಾಯರು, ವ್ಯಾಸರಾಯರು, ಶ್ರೀಪಾದರಾಜರು, ವಿದ್ಯಾಧೀಶರು, ಇವರೆಲ್ಲ ಕಥೆಗಳು. ಹೀಗೆ ಕಥೆಗಳನ್ನು, ದೊಡ್ಡವರ ಕಥೆಗಳನ್ನು ಕೇಳೋದು, ಸಂಪ್ರದಾಯಗಳನ್ನು ಕೇಳೋದು, ತಿಳ್ಕೊಳ್ಳೋದು, ಧರ್ಮಶಾಸ್ತ್ರಗಳ ಮಾತುಗಳು, ಇತಿಹಾಸದ ಮಾತುಗಳು, ಆಚಾರ್ಯರು ನಮ್ಮ ತಂದೆಯವರ ಅವರು ಇಟ್ಟುಕೊಂಡ ಆದರ್ಶಗಳು, ಈ ವಿದ್ಯಾಪೀಠದ ಬುನಾದಿ ಅವನ್ನೆಲ್ಲ ಕೇಳೋದು ಪೂರ್ಣ ಅದಕ್ಕೆ ಸಹಸ್ಪಂದನ. ಸುಮ್ಮನೆ ನಿರ್ವಿಕಾರವಾಗಿ ಕೇಳಿ ಎದ್ದೋದು ಅಂತಲ್ಲ, ಪೂರ್ಣ ಸಹಸ್ಪಂದನ, ಅಷ್ಟು ಸಂತೋಷದಿಂದ ಕೇಳೋದು. ಯಾವ ವಿಷಯ ವೇದವನ್ನು ಅಧ್ಯಯನ ಮಾಡುವಾಗಲೂ ಅಷ್ಟೇ ಉತ್ಸಾಹ, ಬೃಹತಿ ಸಹಸ್ರವನ್ನು ಅಧ್ಯಯನ ಮಾಡಲು ಅಷ್ಟೇ ಉತ್ಸಾಹ, ವ್ಯಾಕರಣಕ್ಕೂ ಹಾಗೆ, ತರ್ಕಕ್ಕೂ ಹಾಗೆ, ವೇದಾಂತಕ್ಕೂ ಹಾಗೆ, ಸಾಹಿತ್ಯಕ್ಕೂ ಹಾಗೆ, ತಾತ್ಪರ್ಯ ನಿರ್ಣಯದ ಪಾರಾಯಣಗಳು, ಅದರ ಬಗ್ಗೆ ಚರ್ಚೆಗಳು, ಮಾತುಗಳು, ಬೇರೆ ಬೇರೆ ವಿಷಯ ಸಂದರ್ಭದಲ್ಲಿ ಎಷ್ಟು ವಿಷಯ ಚರ್ಚೆಯಾಗಿದೆ. ಅವರ ಸಹಪಾಠಿಗಳ ಜೊತೆಗೆ, ಸಹಾಧ್ಯಾಯಿಗಳ ಜೊತೆಗೆ ಎಲ್ಲರಿಗೂ ಅನೇಕರಿಗೆ ಚಿಂತನವನ್ನು ಹೇಳಿ ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಇದ್ದು ಯಾವ ಕಾಲಕ್ಕೂ ಒಂದು ತರಹದ ಅಸಮಾಧಾನವನ್ನು ಹುಟ್ಟಿಸಿದೆ. ಕೆಲವೆಲ್ಲ ಮಾತುಗಳನ್ನು ಹೇಳಬಾರದು ಈ ಸಂದರ್ಭದಲ್ಲಿ, ಆದರೂ ಇಲ್ಲೆಲ್ಲ ನಮ್ಮಲ್ಲಿ ಆ ಪಾಳಿ ಅಂತ ಇದ್ರೆ ಆ ಏನು ಪಾಳಿಗಳೋ ಆ ಯಾವ ಪಾಳಿಗಳನ್ನು ಮತ್ತೆ ಉಲ್ಲಂಘನ ಮಾಡಲಿಕ್ಕಿಲ್ಲ. ಎಲ್ಲ ಕೆಲಸ ಮಾಡಿ ಅಭ್ಯಾಸವನ್ನು ಮಾಡೋದು. ಎಂದೂ ಪಾಠ ತಪ್ಪಿಸ್ಲಿಲ್ಲ, ಅಭ್ಯಾಸ ತಪ್ಪಿಸ್ಲಿಲ್ಲ, ಪಾಳಿ ಬಿಡಲಿಲ್ಲ, ಪಾರಾಯಣ ತಪ್ಪಿಸ್ಲಿಲ್ಲ. ಎಷ್ಟು ವಿಚಿತ್ರವಾಗಿದೆ ಇದು. ಅದಕ್ಕೆ ಹೇಳಿದೆ, ಅದು ಜನ್ಮಜಾತವಾದದ್ದು. ನಾವು ಈಗ ಅನ್ನೋದು ತಪ್ಪಾಗ್ತದೆ ಅಂದರೆ ಜನ ಅಪಾರ್ಥ ಮಾಡ್ಕೋತಾರೆ ಅಂತ ಅನ್ನೋದಕ್ಕೆ ನಾವು ಅನ್ನಬಾರದು, ದೇವತೆಗಳು ಅಂತ ಅನ್ನಬಾರದು. ಇಷ್ಟೇ ಹೊತ್ತು ಆ ವಿಷಯದಲ್ಲಿ ನಮಗೆ ಪ್ರತ್ಯಕ್ಷ ಅನುಮಾನ ಆಗಮಗಳು ಸ್ಪಷ್ಟವಾದ ಪ್ರಮಾಣ ಇಲ್ಲ ಅನ್ನೋದಕ್ಕಾಗಿ ನಾವು ಸುಮ್ಮನೆ ಇರಬೇಕೇ ಹೊರತು, ಆದರೆ ಗುಣಗಳನ್ನು ನೋಡಿದರೆ, ಸದ್ಗುಣಗಳನ್ನು ನೋಡಿದರೆ ಒಂದು ಕಡೆಗೆ ಸೇರಿವೆ ಇವೆಲ್ಲ ಗುಣಗಳು. ಪ್ರಾಮಾಣಿಕತೆ ಈ ಎಲ್ಲದರ ಮೇಲೆ ಅಚ್ಚು ಹಾಕಿ, ಪ್ರಾಮಾಣಿಕತೆ. ಯಾವ ಬ್ರಾಹ್ಮಣರು ಬಂದರು, ಅವರಿಗೆ ಏನು ವ್ಯವಸ್ಥೆ ಆಗಬೇಕು, ಉಪಚಾರ ಮಾಡಬೇಕು, ನಮ್ಮಲ್ಲಿದ್ದಾಗ ಹಾಸಿಗೆ ಹಾಸೋದು, ಮತ್ತೊಂದು ಬಡಿಸೋದು, ಏನೇ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಆಯಿತು ಆಚಾರ್ಯ ಹೇಳಾಲೆ ಅಂತ ಹೇಳಿ ಮಾಡಿದ್ದಲ್ಲ ಎಂದಿದ್ದು ಕೂಡ. ನಾವು ಯಾತ್ರೆಗೆ ಹೋದ್ವಿ 1994ನೇ ಇಸ್ವಿಯವರು. 94ನೇ ಇಸ್ವಿ ಚಾತುರ್ಮಾಸ್ಯ ಮುಗಿದ ಮೇಲೆ ನಾವು ಬಿಜಾಪುರದಲ್ಲಿ ಚಾತುರ್ಮಾಸ್ಯ, ಅದಾದ ಮೇಲೆ ಸತ್ಯಪ್ರಮೋದರು ಚಾತುರ್ಮಾಸ್ಯ ಮಾಡಿದರು. ಆಗ ನಾವು
ಯಾತ್ರೆಗೆ ಹೋದಾಗ ಯಾತ್ರೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತಂತಾರಲ್ಲ, ಆ ರೀತಿಯಾಗಿ ಕೀರ್ತಿಗಾಗಿ ಅಲ್ಲ, ಜವಾಬ್ದಾರಿಗಾಗಿ ಸತ್ಯಾತ್ಮ ತೀರ್ಥರು ಸರ್ವಜ್ಞಾಚಾರ್ಯ ಪೂರ್ಣ ಜವಾಬ್ದಾರಿ. ಅದು ಹೋಮ ಇರ್ಬೋದು, ಅಡಿಗೆ ಇರ್ಬೋದು, ಬಡಿಸುತ್ತಿರ್ಬೋದು, ಫಲಾಹಾರ ಇರ್ಬೋದು, ಅಡಿಗೆಯವರು ಸಿಗದೇ ಬರದೇ ಇದ್ದದ್ದಕ್ಕೆ ಫಲಹಾರ ಮಾಡಿದ್ದಾಗಿರ್ಬೋದು, ಅಡಿಗೆಯವರು ಬಂದು ಮಾಡಿದ್ದಕ್ಕೆ ಫಲಹಾರ ರಾತ್ರಿ ತಡ 11, 12 ಏನೇನೋ ಯಾತ್ರೆ ಅಂತಂದ್ಮೇಲೆ ಏನೇನೋ ಅಸ್ತವ್ಯಸ್ತ, ಅಂಥ ಹೊತ್ತಿಗೆ ಎಲ್ಲರಿಗೂ ಉಪಚಾರವನ್ನು ಮಾಡಿದ್ದು ಸತ್ಯ ಸರ್ವಜ್ಞಾಚಾರ್ಯ. ಎಷ್ಟು ಅಂತಃಕರಣ, ಎಷ್ಟು ವೃದ್ಧರ ಬಗ್ಗೆ ಎಷ್ಟು ಪ್ರೀತಿ, ಸಮಾಧಾನದಿಂದ ಧೈರ್ಯದಿಂದ ಸ್ವಲ್ಪ ಬಿರುಸು, ಒಂದು ಶಬ್ದ ಬಿರುಸು ಮಾತಾಡೋದು, ತಾಳ್ಮೆಯಿಂದ. ಸರ್ವಜ್ಞಾಚಾರ್ಯದ ಒಂದು ಸ್ವಭಾವ ಪೂರ್ವಾಶ್ರಮದಲ್ಲಿ ಈಗಲೂ ಅದೇ ಇದೆ. ರಾತ್ರಿ ಯಾರಾದರೂ ಊಟ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಸಂಕಟ ಮಾಡಲೇಬೇಕು. ಏನಾದರೂ ಆಗಲಿ ಊಟ ಮಾಡೋದು, ಹುಡುಕಿ ನೋಡಿ ಮಾಡಿ, ಚಿಕ್ಕವರು ದೊಡ್ಡವರು ಯಾರೇ ಇರಲಿ ಊಟ ಮಾಡಿ, ಕರ್ಕೊಂಡು ಬಂದು ಹಿಡ್ಕೊಂಡು ಬಂದು ಕೂಡಿಸಿ ಊಟ ಮಾಡಿಸಿ, ಒಂದಲ್ಲ ಎರಡಲ್ಲ, ಈ ತರಹದ್ದು ಇದು ವಿದ್ಯಾಪೀಠದ ಅನುಭವದಲ್ಲಿ ಇರುವಂತಹ ಮಾತುಗಳು. ಇನ್ನೂ ಅನೇಕ ಇದೆ, ಅವೆಲ್ಲ ಹೇಳಬಾರ್ದು, ಆದ್ದರಿಂದ ನಾನು ಹೇಳುವುದಿಲ್ಲ. ಅಂದರೆ ಅವರು ಇಲ್ಲಿ ವಿದ್ಯಾಪೀಠದಲ್ಲಿದ್ದಾಗ ಯಾವ ರೀತಿಯಾಗಿ ಸೇವೆ ಮಾಡಿದರು ಅಂತ ಅನ್ನೋದು ಅವನ್ನ ಆಶ್ರಮವಾದ ಮೇಲಂತೂ, ಆ ಪೂರ್ವಾಶ್ರಮದಲ್ಲೇನೆ ಆ ದಯಾಕೃಷ್ಣ ಇತ್ಯಾದಿಗಳೆಲ್ಲ ಇದ್ದಾಗ ಅವರ ಎದುರಲ್ಲಿ ಸ್ವಪ್ನದ ಬಗ್ಗೆ ಶ್ರೀಮದ್ ಆಚಾರ್ಯ ಸಿದ್ಧಾಂತವನ್ನ ಸಂಸ್ಕೃತದಲ್ಲಿ ಅಸ್ಖಲಿತವಾಗಿ ಕೆ.ಟಿ. ಪಾಂಡುರಂಗಿಯವರು ಏರ್ಪಾಡು ಮಾಡಿದಂತಹ ಒಂದು ವಿದ್ವತ್ ಸಭಾ ಸೆಮಿನಾರ್, ಆ ಸೆಮಿನಾರ್ನಲ್ಲಿ ದಿವ್ಯವಾಗಿ ಉಪನ್ಯಾಸ. ಆ ದಯಾಕೃಷ್ಣ ಅಂತೂ ಹೇಳಿದ್ರೆ ಅವತ್ತಿನ ದಿವಸ, ನೀವೇ ಯಾಕೆ ಸೂತ್ರಕ್ಕೆ ಹೊಸ ಅರ್ಥ ಬರಿಬಾರದು ಅಂತ. ನಮ್ಮ ಸಂಪ್ರದಾಯದಲ್ಲಿ ಪದ್ಧತಿಯೇ ಇಲ್ಲ, ಶ್ರೀಮದಾಚಾರ್ಯನ ಬಿಟ್ಟು ಯಾರೂ ಅರ್ಥ ಬರಿಬಾರದು, ಇವೆಲ್ಲ ಇರಲಿ. ಅವ್ರು ಹೇಳೋ ವಿಚಾರ ಹೇಳ್ತೀವಿ, ಇಷ್ಟು ಬುದ್ಧಿವಂತರಿದ್ದೀರಿ, ನೀವೇ ಬ್ರಹ್ಮಸೂತ್ರಗಳಿಗೆ ಹೊಸ ಅರ್ಥ ಬರೀರಿ ಪ್ರತ್ಯೇಕ ಅಂತ. ಅನೇಕ ವಾಕ್ಯಾರ್ಥದಲ್ಲಿ ಉತ್ತಮವಾದ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಪಾಠದಲ್ಲಿ ದೀಕ್ಷೆ, ಆಶ್ರಮ ಎಂದಾಯಿತು, ಆಶ್ರಮ ಆಗಿ ಪಟ್ಟಾಭಿಷೇಕ ಆದ ಅರ್ಧ ಗಂಟೆಯೊಳಗೆ ಆ ರಘುತ್ತಮರ ವೃಂದಾವನದ ಎದುರುಗಡೆ ಇರುವಂತಹ ಏನು ಆ ಭೋಜನ ಶಾಲೆ ಇದೆ, ಆ ಭೋಜನ ಶಾಲೆಯಲ್ಲಿ ಕೂತ್ಕೊಂಡು ಭಾಗವತ ಸುಧಾಗ್ರಂಥವನ್ನ ಮೊದಲು ಪಾಠ ಹೇಳಿ ಆಮೇಲೆ ಮುಂದಿನ ಕೆಲಸ. ನಿರಂತರ ಪಾಠ. ಮುಂದೆಲ್ಲ ಪಾದಪೂಜೆದ ಗದ್ದಲೆ ಇರ್ತದೆ ಅಂತ ಅನ್ನೋದಕ್ಕೆ ಎಷ್ಟೋ ದಿವಸಗಳಲ್ಲಿ ತಾವು ಶ್ರಮ ಪಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಬೇಡ, ಪಾಠ ತಪ್ಪೋದು ಬೇಡ ಅಂತ ಹೇಳಿ ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ನೀವು ಮತ್ತೆ ಮಲ್ಕೋರಿ ಅಂತ ಹೇಳಿ ಸ್ವಾಮಿಗಳು ಕೆಲಸಕ್ಕೆ ಹೋಗು, ಅಂದರೆ ಕಾರ್ಯಕ್ರಮಕ್ಕೆ ಹೋಗು. ಭಾರಿ ಕಾರ್ಯಕ್ರಮ ಇದ್ದಾಗ ಅನಿವಾರ್ಯವಾಗಿ ಈ ರೀತಿಯಾಗಿ ಪಾಠ ಪ್ರವಚನ, ನಿರಂತರ ಅಧ್ಯಯನ. ಕಾರಿನೆಲ್ಲ ಅಖಂಡವಾಗಿ ಓದ್ತಾ ಇರೋದು, ಬಸ್ಸಿನಲ್ಲಿ ಓದ್ತಾ ಇರೋದು, ಅಂದರೆ ಮಠದ ಬಸ್ಸು, ವ್ಯಾನು, ಕಾರು, ಅವರ ಸಂಚಾರ ಮಾಡುವ ವಾಹನಗಳಲ್ಲಿ ಅಖಂಡವಾಗಿ ಓದ್ತಾ ಇರೋದು. ತಾವು ಇಷ್ಟು ಓದಿದ ಮಾತ್ರಕ್ಕೆ ಮುಗಿಲಿಲ್ಲ. ಯಾರಾದರೂ ಓದಿದವರು ಏನಾದರೂ ಒಂದು ವಿಷಯವನ್ನ, ಚಿಕ್ಕ ಹುಡುಗ ಇರಲಿ, ದೊಡ್ಡವರಿರಲಿ, ಮಹಾಪಂಡಿತರಿರಲಿ, ಏನೇ ಒಂದು ವಿಷಯವನ್ನು ಹೇಳಿದ್ರೆ ಅಷ್ಟೇ ಪುರಸ್ಕಾರ, ಗೌರವದಿಂದ, ಪ್ರೀತಿಯಿಂದ ಪ್ರೋತ್ಸಾಹನೆ ಕೊಟ್ಟು ಕೇಳು. ಗೊತ್ತಿದ್ದ ವಿಷಯವಿದ್ರೂ ಪ್ರೋತ್ಸಾಹನೆ, ಗೊತ್ತಿಲ್ಲದೆ ಇದ್ರಂತೂ ಸರಿ ಅದರ ಬಗ್ಗೆ ಕೇಳಿ ಚರ್ಚೆ ಮಾಡಿ, ಧರ್ಮಶಾಸ್ತ್ರ ಇತ್ಯಾದಿ ವಾಕ್ಯಾರ್ಥಗಳನ್ನು ಮಾಡುವಾಗ ಪ್ರತಿಭಾ, ಅದ್ಭುತವಾದ ಪ್ರತಿಭಾ. ಸೂಕ್ಷ್ಮವಾದಂತಹ ಪ್ರಶ್ನೆಗಳನ್ನು ಮಾಡಿದಾಗ ಅದರೊಳಗಿರುವ ಸೂಕ್ಷ್ಮವಾದ ವಿಷಯವನ್ನು ತೆಗೆದು ಕರೆಕ್ಟಾಗಿ ಉತ್ತರವನ್ನು ಕೊಟ್ಟು ನಿರ್ಣಾಯಕವಾದಂತಹ ವ್ಯವಸ್ಥೆಯಿಂದ ಮಾಡಿಕೊಂಡು, ಇದು 100 ಸಲ, 100 ಸಾವಿರಾರು ಸಲ ಸೆಮಿನಾರುಗಳು, ವಾಕ್ಯಾರ್ಥಗಳು, ಪಾಠಗಳು ಅಥವಾ ಗೋಷ್ಠಿಗಳು ಅಥವಾ ಚರ್ಚೆಗಳು, ಪಾಠದಲ್ಲಿ ಚರ್ಚೆ, ಪರೀಕ್ಷಾ ಕಾಲದಲ್ಲಿ ಚರ್ಚೆ, ಏನೇನೋ ಸಂದರ್ಭದಲ್ಲಿ, ಸುಧಾಮಂಗಳ ಇತ್ಯಾದಿಗಳಲ್ಲಿ ಪರೀಕ್ಷಾ ಕಾಲದಲ್ಲಿ ಚರ್ಚೆ, ಎಲ್ಲ ಸಂದರ್ಭದಲ್ಲಿ ನಾನಾ ರೀತಿಯಿಂದ ಧರ್ಮ ಪ್ರಚಾರವಾಗುವುದಕ್ಕೆ. ಈಗ ಪುರಂದರಾಚಾರ್ಯ, ಹಯಗ್ರೀವ ಇತ್ಯಾದಿ ಅನೇಕ ಜನರಿದ್ದಾರೆ, ನನಗೆಲ್ಲರ ಹೆಸರು ಗೊತ್ತಿಲ್ಲ. ಆ ಎಲ್ಲ ಜನರನ್ನ ಧರ್ಮ ಪ್ರಚಾರಕ್ಕಾಗಿ ಊರೂರಿಗೆ ಹೋಗಿ ಬನ್ನಿ ಅಂತ ಹೇಳಿ ಅವರಿಗೆ ಪೂರ್ಣ ಅನುಗ್ರಹ ಮಾಡಿ, ಹಾಗೂ ಅವರಿಗೆ ಎಲ್ಲ ಆರ್ಥಿಕವಾಗಿಯೂ ಬೆಂಬಲವನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡುವಂತಹದ್ದು ಇದು ಒಂದು ಕಳಕಳಿ. ಯಾರು ಈ ಜಯ ಸತ್ಯ ಪ್ರಮೋದ ನಿಧಿಯನ್ನು ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ.
ವಿಶ್ವಮಧ್ವ ಮಹಾಪರಿಷತ್ತನ್ನು ಸ್ಥಾಪನೆ ಮಾಡಿ, ಸ್ವಂತ ಸ್ಥಾಪನೆ ಮಾಡಿ ಅದರಿಂದ ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾರೆ. ಆ ಪರಿಷತ್ತಿನ ನೂರಾರು ಗ್ರಂಥಗಳು ಪ್ರಕಟಣವಾದ, ಹಳೇ ಗ್ರಂಥಗಳು, ತಾಳೋಲೆಯಲ್ಲಿ ಇದ್ದದ್ದು, ಹಸ್ತಲಿಖಿತವಾಗಿದ್ದದ್ದು, ಅನೇಕ ಟಿಪ್ಪಣಿಕಾರರ ಟಿಪ್ಪಣಿಗಳು, ಗ್ರಂಥಗಳು, ಉಪನಿಷತ್ತು, ಬೇರೆ ಬೇರೆ ಗ್ರಂಥಗಳು ಸಾವಿರಾರು ಆಗಿವೆ. ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ನನಗೆ ಎಲ್ಲ ಹೇಳಲಿಕ್ಕಾಗುವುದಿಲ್ಲ ಒಂದೇ ಸಲಕ್ಕೆ. ಅಷ್ಟು ಗ್ರಂಥಗಳನ್ನು ಪ್ರಕಾಶ ಮಾಡಿದ್ದಾರೆ. ಆ ಎಲ್ಲ ಸತ್ಯಪ್ರಮೋದ ತೀರ್ಥರು ಊರೂರು ಹಲದು ಬಿಸಿಲಿನಲ್ಲಿ, ಕಷ್ಟದಲ್ಲಿ, ಉಪವಾಸದಿಂದ ಎಲ್ಲಿ ಹೋಗ್ತಿದ್ರೋ ಅಷ್ಟು ಜನ ಎಲ್ಲ ಬೈತಿದ್ರು, ನಮ್ಮ ಮನೆ ಪುಸ್ತಕ ಯಾಕೆ ತಗೊಂಡು ಹೋಗ್ತೀರಿ ಅಂತ. ಜನರಿಗೆ ಗೊತ್ತಿಲ್ಲ, ಸಮಾಜಕ್ಕೂ ಗೊತ್ತಿಲ್ಲ. ಈ ಪುಸ್ತಕಗಳು ಇನ್ನೆರಡು ದಿವಸ ಆದರೆ, ಇನ್ನು ಕೆಲವು ವರ್ಷಗಳಾದರೆ ನದಿ ಪಾಲಾಗ್ತದೆ, ಬಾವಿಯಲ್ಲಿ ಬೀಳ್ತವೆ, ಹರಿದು ಹೋಗ್ತದೆ, ವೈಟೆಂಟ್ ತಿಂತದೆ, ಹಾಳಾಗಿ ಹೋಗ್ತವೆ ಅಂತ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸತ್ಯಪ್ರಮೋದರು ಹಠ ಮಾಡಿ ಆ ಪುಸ್ತಕಗಳನ್ನು ತಂದು ರಕ್ಷಣೆ ಮಾಡಿ ಇಟ್ಟಾರೆ. ಎಷ್ಟು ರಕ್ಷಣೆ ಮಾಡಿದರೋ ಅವ್ರೇನು ಭವಿಷ್ಯ ಜ್ಞಾನ ಇತ್ತೋ ಸ್ವಾಮಿಗಳು ಆ ಗುರುಗಳ ಸೇವಾ ಅಂದರೆ ವೇದವ್ಯಾಸರ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ ಸೇವೆಯ ಜೊತೆಗೆ ಟಿಪ್ಪಣಿಕಾರರು, ಬರದ ಟಿಪ್ಪಣಿಕಾರರ ಸೇವೆ ಹಾಗೂ ಅದನ್ನು ಸಂಗ್ರಹ ಮಾಡಿಟ್ಟಂತಹ ಸತ್ಯಪ್ರಮೋದ ತೀರ್ಥರ ತಮ್ಮ ಗುರುಗಳ ಸೇವಾರೂಪವಾಗಿ ಅಖಂಡವಾಗಿ ಮಾಡಿದ್ದಾರೆ. ಅದರಿಂದ ಇವತ್ತಿನ ನಮ್ಮ ಸಮಾಜದಲ್ಲಿ ಆ ಎಲ್ಲ ಗ್ರಂಥಗಳು, ನೂರಾರು ಗ್ರಂಥಗಳು ಪ್ರಕಾಶನವಾಗಿ ಎಲ್ಲರಿಗೆ, ವಿದ್ವಾಂಸರಿಗೆ ಉಪಯುಕ್ತವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಪ್ರವಚನವನ್ನು ಪ್ರವಚನ ಹೇಳಿದ ಅಂದರೆ ಆ ಪ್ರವಚನ ಮುಗಿದ ತಕ್ಷಣಕ್ಕೆ ಅವನ ಮುಖ ನೋಡಿ ಚೆನ್ನಾಗಾಯ್ತಪ್ಪ ಪ್ರವಚನ ಅಂತ ಹೇಳಿ ನಕ್ಕು ಅವನಿಗೆ ಸಂತೋಷಗೊಳಿಸಿ ಎನ್ಕರೇಜ್ ಮಾಡಿ ಅವನನ್ನು ತಿಳಿಸ್ತಾರೆ. ಅವನಲ್ಲಿ ಏನೇ ಲೋಪದೋಷಗಳಿದ್ರೂ ಆ ಲೋಪದೋಷಗಳನ್ನು ಆಮೇಲೆ ಕರೆದು ಏಕಾಂತದಲ್ಲಿ ಹೇಳ್ತಾರೆ. ಯಾವ ಪಂಡಿತನಿಗೂ ಯಾವ ವ್ಯಕ್ತಿಗೂ ಅಸಮಾಧಾನ ಆಗತಕ್ಕದ್ದಲ್ಲ. ಊಟ ಕೂತಾಗ ಒಬ್ಬನಿಗೆ ಒಂದು ಏನೋ ಅಡಿಗೆ ಬರಲಿಲ್ಲ, ಹುಳಿ ಬರಲಿಲ್ಲ, ಸಾರು ಬರಲಿಲ್ಲ ಅಂದ್ರೆ ಒಂದು ಸಹನ ಆಗುದಿಲ್ಲ. ಅದನ್ನು ಬಡಿಸ್ಬೇಕು ಅಂತ ಹೇಳ್ತಾರೆ. ಬಡಿಸ್ತಾರೆ, ಅವ್ರು ಮಾಡ್ತಾರೆ, ಕೆಲಸದವ್ರು ಮಾಡ್ತಾರೆ, ನಾವೇನು ಅದರಲ್ಲಿ ಭಾಗವಹಿಸೋದು, ನಾವೇನು ಹೇಳೋದು ಅಂತ ಉದಾಸೀನ ಮಾಡೋದು. ಒಬ್ಬ ವ್ಯಕ್ತಿ ಏನಾದರೂ ಒಂದು, ನಾನು ಹೀಗೊಂದು 4 ಜನರಿಗೆ ಸಂಧ್ಯಾವಂದನೆ ಹೇಳ್ತಾ ಇದ್ದೀನಿ, ಒಂದು ಗೀತಾ ಪಾಠ ಹೇಳ್ತಾ ಇದ್ದೀನಿ, ಏನೋ ಇನ್ನೇನೋ ಸ್ತೋತ್ರ ಮಂತ್ರಗಳು ಹಿಂಗೆ ಭಜನೆ ಮಾಡ್ತಾ ಇದ್ದೀವಿ, ಬಹಳ ಒಳ್ಳೇದಾಯ್ತಪ್ಪ, ಹೀಗೆ ಮಾಡ್ರಿ, ಒಂದಕ್ಕೆ ಬೇಡ ಅಂತ ಹೇಳಿ ಡಿಸ್ಕರೇಜ್ ಮಾಡಿದ್ರೆ ಇದೆಲ್ಲ ಏನು ಮಾಡ್ತೀವಿ ಅಂತಂದು. ಒಬ್ಬರ ಬಗ್ಗೆ ಕೆಟ್ಟ ಮಾತಾಡುವುದು ಅಂತ ಅನ್ನೋದು ಅದು ಅವರ ಜಾಯಮಾನದಲ್ಲಿ ಇಲ್ಲ ಅಂತ, ಜಾಯಮಾನದಲ್ಲಿ ಇಲ್ಲ ಅಂತ. ಎಂಥವರೇ ಇರಲಿ, ಅವರಿಗೆ ದೇವರು, ಸಾತ್ವಿಕರಿದ್ರೆ ದೇವರು ಸದ್ಬುದ್ಧಿ ಕೊಡ್ಲಿ ಅಂತೆ ಕೊನೇ ಪ್ರಾರ್ಥನೆ ಅಷ್ಟೇ ಇರ್ತದೆ. ಅವರಿಗೆ ಸದ್ಬುದ್ಧಿ ಕೊಡ್ಲಿ ದೇವರು. ಇಷ್ಟು ಸಂಯಮ, ಇಷ್ಟು ಇದು ಅವರ ಅಂತರಂಗ. ಇದು ನಾನು ಹೇಳ್ತಾ ಇದ್ದದ್ದು ಸತ್ಯಾತ್ಮರು ಇಲ್ಲಿಲ್ಲ. ನಾವು ಮುಂಬೈಯಲ್ಲಿದ್ದೀವಿ, ಸ್ವಾಮಿಗಳು ಸೊನ್ನೆಯಲ್ಲಿದ್ದಾರೆ. ಆದರೆ ನಾನು ಹೇಳೋದು ಇದು ನನಗೆ ಗೊತ್ತಿದ್ದಷ್ಟು ಅಂತರಂಗದ. ನಾನು ಸಾಕಷ್ಟು ಹತ್ತಿರದಿಂದ ಸ್ವಾಮಿಗಳನ್ನು ಚಿಕ್ಕವರಿದ್ದಾಗಂತೂ ನಮ್ಮಲ್ಲೇ ಇದ್ದರು, ಹಾಗಾಗಿ ನಮಗೆ ಗೊತ್ತು. ಪೀಠಾಧಿಪತ್ಯ ಅವರಿಗೆ ಸಿಕ್ಕ ಮೇಲೂ ಕೂಡ ಸಾಕಷ್ಟು ನಮ್ಮ ಸಂಪರ್ಕವಿದೆ. ಯಾವ ವ್ಯಕ್ತಿಯ ಬಗ್ಗೆಯೂ ಅನ್ಯಾಯದಿಂದ ಏನೂ ಮಾಡುವುದಕ್ಕೆ ಅವಕಾಶ ಕೊಡ್ತಿಲ್ಲ ಸ್ವಾಮಿ. ಏನೂ ಮಾಡ್ಲಿಕ್ಕೆ ಅವಕಾಶ ಕೊಡುದು. ನಾವೆಲ್ಲ ಸ್ವಾಮಿಗಳ ಬಳಗದವರು ಅಂತ ಹೇಳಿ ಯಾರೋ ಅಧಿಕ ಪ್ರಸಂಕರ ಮಾಡ್ತಾರೆ ಅಂತಂದ್ರೆ ಸಾಧ್ಯವಿಲ್ಲ. ಬಹಳ ವಿಚಿತ್ರ. ಅತ್ಯಂತ ಸಂಯಮದಿಂದ, ಅಲ್ಲೂ ಕೂಡ ಅತಿ ನಿಷ್ಠುರವಾಗಿ, ಅವನಿಗೆ ಅವಾಚ್ಯವಾಗಿ, ಅವಮಾನವಾಗಿ ಹಾಗೆಲ್ಲ ಮಾಡುವಂಥದ್ದಲ್ಲ. ತಿಳುವಳಿಕೆ ಹೇಳಿ, ವ್ಯವಸ್ಥಿತವಾಗಿ ತಿಳುವಳಿಕೆ ಹೇಳಿ, ದಾಕ್ಷಿಣ್ಯವಿಲ್ಲದೆ ತಿಳುವಳಿಕೆ ಹೇಳೋದು ಏಕಾಂತ. ಯಾವುದೋ ಒಬ್ಬ ಗೃಹಸ್ಥ ಏನೋ ತಪ್ಪು ಮಾಡಿದ, ಅಥವಾ ಅವನು ಈ ಥರದ್ದು ಮಾಡಬಾರದು ಅಂಥದ್ದನ್ನು ಮಾಡೋನಿದ್ದಾನೆ ಅಂತ ಆಗಿದ್ರೆ ಗೊತ್ತಾದರೆ ಏಕಾಂತದೊಳಗೆ ಕರೆದು ಅತ್ಯಂತ ಗೌರವ ಮತ್ತು ಪ್ರೀತಿ, ಬೇರೆ ಆಪ್ಷನ್ಗಳನ್ನು ಕೊಟ್ಟು, ಬೇರೆ ರೀತಿಯಿಂದ ನೀನು ಹೀಗೆ ಮಾಡ್ಬೋದು, ಹಾಗೆ ಇತ್ಯಾದಿಗಳನ್ನು ಹೇಳಿ ಅವನಿಗೆ ಬೋಧಿಸಿ ಹೇಳಿದ್ರೆ ಅವನು ಇಡೀ ಜನ್ಮದಲ್ಲಿ ಆ ತಪ್ಪು ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಸ್ವಾಮಿ ನಾನು ಈ ಥರದ ಜನರನ್ನು ನಾನು ನೋಡಿದ್ದೀನಿ, ಪ್ರತ್ಯಕ್ಷ ನೋಡಿದ್ದೀನಿ. ಅವರೇ ಬಂದು ನನಗೆ ಹೇಳಿದ್ದು,
ಇನ್ನು ಪಂಡಿತರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನೆ ಕೊಡೋದು ಅಂತಂದ್ರೆ ಅದೇನು ಅದು ಜಗಜ್ಜಾಹೀರದ ಮಾತು. ನಾನೇನು ಹೇಳಬೇಕಾಗಿಲ್ಲ. ಜಯತೀರ್ಥ ವಿದ್ಯಾಪೀಠ, ಪೂರ್ಣಪ್ರಜ್ಞ ವಿದ್ಯಾಪೀಠ ಅಥವಾ ಮುಂಬೈ ಸತ್ಯಜ್ಞಾನ ವಿದ್ಯಾಪೀಠ ಎಲ್ಲ ವಿದ್ಯಾಪೀಠಗಳ ಹಾಗೂ ಇನ್ನು ಅನೇಕ ಅಲ್ಲಲ್ಲಿ ಮಹಾ ಪಂಡಿತರು ತಮ್ಮ ತಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ. ಆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಪಂಡಿತರಿಗೂ ವಿಶಿಷ್ಟವಾದ ಗೌರವ, ಅವರವರ ಯೋಗ್ಯತಾನುಸಾರವಾಗಿ ತುಂಬ ಗೌರವ ಹಾಗೂ ಪ್ರೀತಿ. ಜನರ ಮಧ್ಯದಲ್ಲಿ ಗೌರವಷ್ಟು ಮಾಡಿ ಅವರನ್ನು ಕಳಿಸೋದಲ್ಲ, ಪ್ರೀತಿ, ಹೃದಯದಿಂದ ಪ್ರೀತಿಯನ್ನು ಮಾಡುವ. ಆರ್ಥಿಕವಾದ ಸಹಾಯವಾಗಲಿ ಅಥವಾ ಹಣ ವಿಶಿಷ್ಟ ಸಂಭಾವನೆಗಳು, ವಿಶಿಷ್ಟ ಸಂಭಾವನೆಗಳಾಗಲಿ ಅಥವಾ ಗ್ರಂಥವನ್ನು ತಯಾರು ಮಾಡಿದರೆ ಸುಧಾ ಗ್ರಂಥವನ್ನು ತಯಾರು ಮಾಡಿದರೆ 4 ಲಕ್ಷ ರೂಪಾಯಿಗಳನ್ನು ಕೊಡು. ಉತ್ತಮವಾದ ಪುರಸ್ಕಾರ. ಒಬ್ರ್ಯಾರೋ ಹೇಳ್ತಿದ್ರು, ಒಂದು 20-30 ವರ್ಷದ ಹಿಂದೆ ಸುಧಾ ಮಂಗಳ ಮಾಡಿಕೊಂಡ ಪಂಡಿತರು ತಮಾಷೆ ಮಾಡಿ ಹೇಳ್ತಾ ಇದ್ರು, ನಮ್ಮ ಕಾಲಕ್ಕೆ ಸತ್ಯಾತ್ಮರಿದ್ರೆ ಮಾತ್ರ ನಾವು ಸಿದ್ಧ ತಯಾರು ಮಾಡ್ತಾ ಇದ್ವಿ. ವಿದ್ಯಾರ್ಥಿ ಈಗ ಪಂಡಿತರೇ ಅವರು ತಯಾರು ಮಾಡಿಲ್ಲ, ಅದಕ್ಕೆ ಅವರು ಆ ಮಾತನ್ನು ಹೇಳ್ತಿದ್ರು. ಹೇಳೋ ತಾತ್ಪರ್ಯ ಅಂದರೆ ಎಷ್ಟು ಪ್ರೋತ್ಸಾಹನೆ. ಧ್ಯಾನ ಪ್ರಮೋದ ನಿಧಿ, ಧ್ಯಾನ ಪ್ರಮೋದ ಪ್ರಶಸ್ತಿ ಅಂತ ತನ್ನ ಹುಟ್ಟು ಹಾಕಿ ಮಾಡಿದ್ದಾರೆ. ಅನೇಕ ಕಡೆಗೆ ಕಟ್ಟಡಗಳನ್ನು ಜೀರ್ಣೋದ್ಧಾರ ಮಾಡಿದ್ದು, ಹೊಸ ಕಟ್ಟಡಗಳನ್ನು ಕಟ್ಟಿದ್ದು, ಮಠದ ವಿಶೇಷವಾದಂತಹ ಪೂಜಿತಾವಸ್ಥೆ, ಅಲ್ಲಲ್ಲಿ ಎಲ್ಲ ವೃಂದಾವನಗಳಲ್ಲಿ ಹಸ್ತೋದಕಾದಿಗಳಾಗಿದ್ದು, ಬೇರೆ ಅಂತನ್ನುವುದಕ್ಕೆ ಅರ್ಥ ಶ್ರೀ ವೈಷ್ಣವರ ಕೈಯಲ್ಲಿರುವಂತಹ ಕೆಲವು ದೇವಸ್ಥಾನಗಳಿವೆ, ಅಲ್ಲಿ ಏನೋ ಸ್ವಲ್ಪ ಜೀರ್ಣೋದ್ಧಾರವಾಗಬೇಕು ಅಂತಂದ್ರೆ ಅಲ್ಲಿ ಹಣವನ್ನು ಕೊಟ್ಟು ಜೀರ್ಣೋದ್ಧಾರ ಮಾಡಿಸಿ ಸೇವೆಯನ್ನು ಮಾಡಿದ್ದು. ಕನ್ನಡದಲ್ಲಿ ಮಾತಾಡ್ತಾರೆ, ಸಂಸ್ಕೃತ ಅಂತೂ ಅವರ ಮನೆ ಮಾತಿದ್ದ ಹಾಗೆ ಅವರು ಮಾತಾಡ್ತಾರೆ, ತೆಲುಗು ಬರ್ತದೆ, ಮರಾಠಿಯಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಉಪನ್ಯಾಸ ಮಾಡ್ತಾರೆ, ಇಂಗ್ಲಿಷಿನಲ್ಲಿ ಉಪನ್ಯಾಸ, ತಮಿಳಿನಲ್ಲಿ ಮಾಡಿದ್ದಾರೆ ಒಂದು ನವರಾತ್ರಿಯ ಸಂದರ್ಭದಲ್ಲೂ ಇತ್ಯಾದಿ. ಹೀಗೆ ಸ್ವಾಮಿಗಳಿಗೆ ಅನೇಕ ಭಾಷಾ ಪ್ರಭುತ್ವ, ಸ್ವಾಮಿಗಳಿಗೆ ಎಲ್ಲ ಭಾಷಿಕರನ್ನು ಅಷ್ಟೇ ಪ್ರೀತಿಯಿಂದ ಅವರ ಬಗ್ಗೆ ಕಾಳಜಿ. ಬರೀ ಸುಮ್ಮನೆ ಅವ್ರು ಬರಲಿ, ನಮ್ಮ ಪಾತ್ಪೂಜೆ ಮಾಡಲಿ, ಹೋಗಲಿ ಅಂತಲ್ಲ. ನಮ್ಮ ಸಂಪರ್ಕ ಅವರು ನಮ್ಮ ಮಠಕ್ಕೆ ಹಣವನ್ನು ಕೊಡಬೇಕು ಅಂತನ್ನೋ ಉದ್ದೇಶದಿಂದಲ್ಲ, ಅವರಿಗೆ ಒಂದು ಸಿದ್ಧಾಂತ ಗೊತ್ತಾಗಬೇಕು ಅನ್ನುವ ಕಳಕಳಿಯಿಂದ ದೊಡ್ಡ ಕಾರ್ಯಕ್ರಮ, ಸಭಾ ಸಮಾರಂಭ ಇತ್ಯಾದಿಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆಯಾ ಭಾಷೆಗಳಲ್ಲಿ ಪ್ರವಚನವನ್ನು ನಡೆದರು. ಪಂಡಿತರಿಂದ ಹೇಳಿಸಿ ತಾವೂ ಹೇಳಿ ಆ ಜನರಿಗೆ ಉದ್ಧಾರವಾಗಬೇಕು, ಅವರು ನಮ್ಮ ಸಿದ್ಧಾಂತವನ್ನು ತಿಳ್ಕೋಬೇಕು. ಹೃದಯದಿಂದ ಕಳಕಳಿ, ಅತ್ಯಂತ ಪ್ರೇಮ. ಇನ್ನು ವೈರಾಗ್ಯದ ವಿಷಯದಲ್ಲಿ ಮಾತಾಡೋದು ಭಾರಿ ವಿಚಿತ್ರವಾಗಿರುವಂತಹ ಸಂಯಮ, ವೈರಾಗ್ಯ. ಏನು ಊಟ ಆಹಾರ ನಾನೆಲ್ಲ ಹೇಳಬಾರ್ದು, ಅದನ್ನು ಸ್ವಾಮಿಗಳು ಈ ವಿಡಿಯೋ ಕೇಳಿ ಅವರು ಕೋಪಗೊಳ್ಳುತ್ತಾರೆ. ಆದ್ದರಿಂದ ನಾನು ಭಾಳ ಹೇಳುವುದಿಲ್ಲ. ಅವರ ಆಹಾರ ಅಂತಂದರೆ ಅಷ್ಟು ಕಡಿಮೆ ಆಹಾರ. ಅವರಿಗೆ ಮಾಡಿದ ಅಡಿಗೆಯನ್ನು ನಾವು ತಿಂದರೆ ಹೇಗಪ್ಪ ಇದನ್ನು ತಿನ್ನೋದು ಅಂತ ಅನ್ನುವ ಪರಿಸ್ಥಿತಿ ಇದೆ. ಅಷ್ಟು ಸಪ್ಪಗೆ. ಅಂದರೆ ಒಂದು ದಿವಸ ಈ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ಹೆಚ್ಚಿಗೆ ಒಂದು ದಿವಸ ಯಾರೋ ಗೋಡಂಬಿ ದ್ರಾಕ್ಷಿ ಹಾಕ್ಲಿಕ್ಕೆ ಕೊಟ್ಟರು ಅಡಿಗೆವನಿಗೆ. ಅವನು ಅವತ್ತೊಂದು ದಿವಸ ಹಾಕಿದ್ದಕ್ಕೆ ಅವನು ಹೇಳಿದ್ರೆ, ಹುಚ್ಚ ಇದೆಲ್ಲ ನಿಷಿದ್ಧೋ, ತಿನ್ನಬಾರ್ದೇನ. ಅವನು ನಿಜ ಅಂತ ತಿಳ್ಕೊಂಡವನು. ಮರು ದಿವಸದಿಂದ ಗೋಡಂಬಿ ಹಾಕಲೇ ಇಲ್ಲ ಅವನು. ಅವನು ಹೇಳಿದ್ರು, ನಾವೆಲ್ಲ ತಿಂತಕ್ಕದ್ದಲ್ಲ. ಇಷ್ಟು ರೀತಿಯಿಂದ ಸ್ವಾಮಿಗಳಿಗೆ ಪ್ರಾಮಾಣಿಕವಾದಂತಹ ವೈರಾಗ್ಯ. ದೇವರಲ್ಲಿ ಭಕ್ತಿ ಅಂತೂ ಅಸಾಧಾರಣ.
ಒಂದು ಕ್ಷಣಕಾಲ ವ್ಯರ್ಥ ಮಾಡದಿದ್ದಂತೆ ಭಗವಂತನ ಸ್ಮರಣೆ, ಪಾರಾಯಣ, ಪಾಠ, ಅನುವಾದ, ಊಟಕ್ಕೆ ಕೂತಾಗ ಅನುವಾದ ಮಾಡಿಸ್ಕೊಡ್ತಾರೆ, ಪುರಾಣ ಹೇಳಿಸ್ತಾರೆ. ಪ್ರವಚನಕ್ಕೆ ಪೂಜೆ ಮಾಡ್ತಾ ಇರುವಾಗ ಪಾರಾಯಣ ಪೂಜೆ ಇದು ಪ್ರವಚನಗಳನ್ನು ಹೇಳಿಸ್ತಾರೆ, ಅನುವಾದವನ್ನು ಕೇಳ. ಹೀಗೆ ಎಲ್ಲ ಕಾಲದಲ್ಲೂ ಕೂಡ ಪಾಠ, ಪ್ರವಚನ, ಅನುವಾದ ಇವುಗಳನ್ನು ಕೇಳ್ತಾರೆ. ದೊಡ್ಡದಾದಂತಹ ಒಂದು ಅನೇಕ ಕೋಟಿ ಗಾಯತ್ರಿ ಮಂತ್ರವನ್ನು ಮಾಡಿಸಿ ದೊಡ್ಡ ಯಾಗವನ್ನು ಮಾಡಿಸಿದರು. ಸತ್ಯ ಪ್ರಮೋದ ತೀರ್ಥರ ಹೃದಯಾಂತರ್ಯಾಮಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡುವುದಕ್ಕೆ ದೊಡ್ಡ ಆಂದೋಲನವನ್ನು ಮಾಡಿದಂತೆ ಮಾಡಿ ಅಭಿಯಾನ ಮಾಡಿ ಗಾಯತ್ರಿ ಜಪ ಮಾಡಿಸಿದರು. ಅನಂತರದಲ್ಲಿ ಗಾಯತ್ರಿ ಜಪ ಮೊನ್ನೆ ಮತ್ತೆ ಶತಮಾನೋತ್ಸವದ ಸಂದರ್ಭದಲ್ಲಿ, ಸತ್ಯ ಪ್ರಮೋದರ ಶತಮಾನೋತ್ಸವದ ಸಂದರ್ಭದಲ್ಲೂ ಗಾಯತ್ರಿ ಮಂತ್ರ, ರಾಮಕೃಷ್ಣ ಮಂತ್ರ ಅವುಗಳ ಜಪವನ್ನು ಮಾಡಿಸಿದರು. ಅನೇಕ ಕಡೆಗೆ ಬಡಬಗ್ಗರಿಗೆ ಮನೆ ಬೇಕು, ಅಲ್ಲಿ ಮಳೆಗಿಳೆ ಬಹಳ ಬಂದಾಗ, ಬಹಳ ಮಹಾಪೂರ ಬಂದು ಬಹಳ ತೊಂದರೆ ಎಲ್ಲ ಆಯಿತು. ಬೇರೆ ಬೇರೆ ಕಡೆಗೆ ಕರ್ನೂಲು ಇತ್ಯಾದಿ ಮಹಾರಾಷ್ಟ್ರ ಅಲ್ಲೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ವ್ಯವಸ್ಥಿತವಾಗಿ ಮಠದಿಂದ ಸಹಾಯವನ್ನು ವಿಶೇಷವಾಗಿ ಸಹಾಯವನ್ನು ಮಾಡಿಸಿದ್ದಾರೆ. ಇಂಥದ್ದು ಒಂದಲ್ಲ ಎರಡಲ್ಲ, ನೂರಾರು ತರಹದ ಕಾರ್ಯಕ್ರಮಗಳು ಎಲ್ಲ ಗುರುಗಳ ಬಗ್ಗೆಯೂ ಕೆಲವು ಮಾತುಗಳನ್ನು ನನಗೆ ಹೇಳಲಿಕ್ಕೆ ಸಂಕೋಚವಾಗ್ತದೆ. ಸ್ವಾಮಿಗಳ ಅಭಿಪ್ರಾಯವಿದೆಯೋ ಇಲ್ಲವೋ ಅಂತ ಅನ್ನುವುದಕ್ಕಾಗಿ ನಾನು ಹೇಳೋದಿಲ್ಲ. ಎಲ್ಲ ಗುರುಗಳ ಬಗ್ಗೆ, ನಮ್ಮ ಮಠದ ಗುರುಗಳು ಅಂತಲ್ಲ, ಎಲ್ಲ ಗುರುಗಳ ಬಗ್ಗೆ ಅಷ್ಟು ಗೌರವ. ಈ ರೀತಿ ಗ್ರಂಥಕಾರರ ಬಗ್ಗೆ, ಗ್ರಂಥಕಾರರಲ್ಲದವರ ಬಗ್ಗೆ ಅನೇಕ ಅವರವರ ಯೋಗ್ಯತೆ ವಿಶಿಷ್ಟವಾದದ್ದಿರ್ತದೆ, ಅವರ ಸಾಧನೆ ಇರ್ತದೆ. ಹಾಗಾಗಿ ವಿಶಿಷ್ಟವಾದ ಗೌರವ, ಭಕ್ತಿ, ಸಂಪ್ರದಾಯಕ್ಕೆ ಅವಿರುದ್ಧವಾಗಿ ಆ ಎಲ್ಲ ಭಕ್ತಿಯನ್ನು ಮಾಡುವಂತಹ ವಿಶಿಷ್ಟವಾದಂತಹ ವಿಶ್ವಾಸ, ಭಕ್ತಿಗಳು. ಟೀಕಾಕೃತ್ಪಾದರ ಮೇಲೆ ಅಸಾಧಾರಣವಾದಂತಹ ಭಕ್ತಿ. ಟೀಕಾಕೃತ್ಪಾದರ ಬಗ್ಗೆ, ಸತ್ಯಪ್ರಮೋದರು, ಸತ್ಯಾಭಿಜ್ಞರ ಬಗ್ಗೆ ಅದೇ ವಿಶ್ವಾಸ. ಸತ್ಯಧ್ಯಾನರು, ಸತ್ಯಪ್ರಜ್ಞರು, ಗುರುಗಳು, ಕ್ರಮಗುರುಗಳು ಇತ್ಯಾದಿಯಾಗಿ ಎಲ್ಲ ಗುರುಗಳ ಬಗ್ಗೆಯೂ ಅಷ್ಟೇ ವಿಶ್ವಾಸವನ್ನು ಮಾಡ್ತಾರೆ. ಎಷ್ಟು ಕಷ್ಟವನ್ನು ಸಹನ ಮಾಡಲಿಕ್ಕೆ ಸಿಗ್ತದೆ. ಗುರುಗಳ ಸೇವೆ ಅಂತಿರಬಹುದು, ಪಾಠ ಪ್ರವಚನ ಇರಬಹುದು, ಮಠದ ಕಾರ್ಯ ಅಂತ ಮಹತ್ವದ ಕೆಲಸ ಇರಬಹುದು, ಅಥವಾ ಭಕ್ತರು ಹೂಡಿಕೊಂಡ ಕಾರ್ಯಕ್ರಮಗಳಿರ್ಬೋದು. ಅವುಗಳಿಗೂ ತಮಗೆ ಕಷ್ಟ ಆಗತ್ತೆ ಅಂತ ಅನ್ನೋದಕ್ಕೆ ಎಂದೆಂದಿಗೂ ಆ ಕಾರ್ಯಕ್ರಮಗಳನ್ನು ಬಿಡುವುದಿಲ್ಲ. ಈ ರೀತಿ ಅವರು ವಿಶೇಷವಾಗಿ ಮಾಡುವಂತಹದ್ದನ್ನು ನಾವು ನೋಡ್ತೇವೆ. ವಿಷ್ಣು ಪಂಚಕ ವ್ರತವನ್ನ ಅನೇಕ ಬಾರಿ ಅನುಷ್ಠಾನ ಮಾಡಿದ್ದಾರೆ. ಮೌನ ಮಹಿಷಿಯಲ್ಲಿ ಇದ್ದಾಗ ಕಾಷ್ಠಮೌನವನ್ನ ಅನುಷ್ಠಾನ ಮಾಡಿದರು. ಹೀಗೆ ನಾನಾ ವಿಧ ಸತ್ಯ ಪ್ರಮೋದರು ಇದೇ ರೀತಿ ಮಾಡ್ತಾ ಇದ್ದದ್ದು, ಅದು ಇದೇ ರೀತಿ ಇವರು ನಡೆಸಿಕೊಂಡು ಬಂದದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸದ್ಗುಣಗಳ ಗಣಿ. ಒಬ್ಬರು ಮಹಾನುಭಾವರು ಹೇಳಿದರು, ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಕು ಅಂತನ್ನುವಂತೆ ಪ್ರಯತ್ನಪೂರ್ವಕವಾಗಿ ಎಲ್ಲ ಗುಣಗಳು ತಮ್ಮಲ್ಲಿ ಬರುವಂತೆ ಮಾಡಿಕೊಂಡಿದ್ದಾರೆ, ಅಳವಡಿಸಿಕೊಂಡಿದ್ದಾರೆ ಅಂತ ನಾವು ದೊಡ್ಡ ಸಭೆಯಲ್ಲಿ ಒಬ್ಬ ಹಿರಿಯ ಗುರುಗಳು ಹೇಳಿದನ್ನ ಮಾತನ್ನು ಕೇಳುತ್ತೇವೆ. ಈ ವಿಧವಾದಂತಹ ನಿಷ್ಠಾವಂತರಾದ, ಸಮಾಜದ ಜೊತೆಗೆ ಸ್ಪಂದನ ಮಾಡಿದರೂ ತಮ್ಮ ನಿಷ್ಠೆಯನ್ನು ಬಿಡುವುದಿಲ್ಲ, ತಮ್ಮ ನಿಷ್ಠೆಯನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿ ಸಿಡಿಬಿಡಿ ಮಾಡಿ ಮತ್ತೆ ಸಮಾಜದಿಂದ ದೂರವಾಗುವುದಿಲ್ಲ. ಈ ವಿಧವಾದಂತಹ ಸಮತೋಲ, ಎಷ್ಟು ಅದ್ಭುತವಾದಂತಹ ವಿಷ್ಣು ಭಕ್ತಿ, ವಿಷ್ಣುವಿನ ಅನುಸಂಧಾನ, ವಾಯುಭಕ್ತಿ, ವಾಯುದೇವರ ಅನುಸಂಧಾನ, ಎಲ್ಲ ಗುರುಗಳಲ್ಲಿ ಭಕ್ತಿ, ಎಲ್ಲ ದೀನರ ಮೇಲೆ, ದುಃಖಿತರ ಮೇಲೆ. ಯಾರಿಗಾದರೂ ಸ್ವಾಮಿಗಳಿಗೆ ಏನಾದರೂ ಒಂದು ಕೆಲಸ ಹೇಳಿದರೆ ಆ ಕೆಲಸವನ್ನು ಏನೇ ಇರಲಿ, ಎಷ್ಟೇ ದಿನವಾಗಲಿ, ಅದು ಆ ಹೊತ್ತಿಗೆ ಅದು ಬೇಕು ಅಂತಂದ್ರೆ ಅದನ್ನು ಸರಿಯಾಗಿ ನೆನಪು ಮಾಡಿ ಆ ಅಧಿಕಾರಿಗೋ ಆ ವ್ಯಕ್ತಿಗೋ ಹೇಳಿ ಆ ಬಂದ ಕಷ್ಟ ಏನು ಬಂದಿದೆ ಅದನ್ನು ಪರಿಹಾರ ಮಾಡುವುದಕ್ಕೆ ಉಪಾಯವನ್ನು ಕಲ್ಪಿಸಿಕೊಡ್ತಾರೆ. ಇನ್ನು ಅವರ ನಾಮಸ್ಮರಣೆಯ ಬಲದಿಂದ
ಆದಂತಹದ್ದನ್ನು ಒಂದನ್ನು ನೂರಾರಿವೆ ಸಾವಿರಾರಿವೆ, ಒಂದಲ್ಲ ಎರಡು ಪವಾಡಗಳು ಸಾವಿರಾರು. ನಿಜವಾಗಿ ನೋಡಿದರೆ ಅವರ ಶಿಷ್ಯರಾದ ಪ್ರೀತಿಯ ಶಿಷ್ಯರಾದ ಪಂಡಿತವರಣ್ಯ ಪ್ರಮೋದಾಚಾರ್ಯರು ನನಗೆ ಗೊತ್ತಿದ್ದಂತೆ 40 ಪವಾಡಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಿ ಪ್ರಿಂಟ್ ಮಾಡಿದ್ರು ಕೆಲವು ವರ್ಷಗಳ ಹಿಂದೆ. ನೂರಾರು ಸಾವಿರಾರು. ಒಂದು ಸಣ್ಣ ಘಟನೆ, ಒಬ್ಬನಿಗೆ ಅತ್ಯಂತ ಕಾಯಿಲೆ ಆಗಿದೆ, ಭಾರೀ ದುಃಖದಲ್ಲಿ ಒದ್ದಾಡ್ತಾ ಇದ್ದಾನೆ ಬೆಂಗಳೂರೊಳಗೆ. ಅವನ ಶಿಷ್ಯ, ಅವನ ತಮ್ಮನೋ ಅಣ್ಣನೋ, ಅವನು ಪುಣೆದಲ್ಲಿದ್ದಾನೆ. ಪುಣೆದವನಿಗೆ ಫೋನ್ ಮಾಡಿ ಹೇಳಿದ್ದಾನೆ, ನೀವು ಸ್ವಾಮಿಗಳಿದ್ದಾರೆ ಮಂತ್ರಾಕ್ಷತೆ ಇಸ್ಕೋ. ಅವನು ಇನ್ನೇನು ಹೋಗ್ತಾನೆ ಸಾಯ್ತಾನೆ ಅಂತ ಅನ್ನೋ ಸ್ಥಿತಿಯೊಳಗೆ ಬೆಂಗಳೂರೊಳಗಿದ್ರೆ ಅವರ ತಮ್ಮನೋ ಅಣ್ಣನೋ ಬಂದು ಸ್ವಾಮಿಗಳ ಹತ್ರ ಕ್ಯೂ ಒಳಗೆ ನಿಂತಾನೆ. ಪುಣೆ ಚಾತುರ್ಮಾಸದ ಸಂದರ್ಭದಲ್ಲಿ ಅಂತ ಅನ್ಕೊಂಡಿದ್ದಾನು. ದೇಶಕಾಲಗಳು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆಗ ಸ್ವಾಮಿಗಳ ಹತ್ರ ಬರಲಿಕ್ಕೆ 1 ಗಂಟೆ ಆಗಿದೆ, ತಡವಾಗಿದೆ. ಅಂಥದ್ರೊಳಗೆ ಅಲ್ಲಿ ಪೂರ್ಣ ಸೀರಿಯಸ್ ಆಗಿದೆ. ಸ್ವಾಮಿಗಳು ಕೈಯಲ್ಲಿ ಮಂತ್ರಾಕ್ಷತೆ ಕೊಟ್ಟರು. ಆಗೆಲ್ಲ ಮೊಬೈಲಿನ ಕಾಲ. ಮೊಬೈಲ್ ಒಳಗೆ ಫೋನ್ ಮಾಡಿ ಮಾತಾಡಿದ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟಾರೆ ಅಂತ ಇವ ಫೋನ್ ಮಾಡ್ಲಿಕ್ಕೆ ಹೇಳಿದರೆ ಅಲ್ಲಿ ಹೇಳ್ತಾರೆ ಏನೂ ಇಲ್ಲ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಡಾಕ್ಟರು. ಮಂತ್ರಾಕ್ಷತೆ ಕೊಟ್ಟು 5 ನಿಮಿಷದೊಳಗೆ. ಕೆಲವು ವರ್ಷಗಳ ಹಿಂದೆ ಹೈದರಾಬಾದಿನಲ್ಲಿ, ನಾನು ಪವಾಡಗಳನ್ನು ಬಹಳ ಹೇಳೋದಿಲ್ಲ, ಬೇಕಾದಷ್ಟಿವೆ, ನೂರಾರು ಸಾವಿರಾರಿವೆ, ನಾನು ಹೇಳೋದಿಲ್ಲ. ಸ್ವಾಮಿಗಳಿಗೂ ಅಪೇಕ್ಷೆ ಇಲ್ಲ, ನಾನು ಅದನ್ನು ಭಾಳ ಏನು ಹೇಳೋದಿಲ್ಲ. ಗುಣಗಳು ಮಹಾಗುಣಗಳು. ಒಂದು ಮಾತ್ರ ನಾನು ಹೇಳದೇ ಇರಲಾರೆ. ಒಬ್ಬ ವ್ಯಕ್ತಿ, ನಾನು ಹೈದರಾಬಾದಿನಲ್ಲಿ ಈ ಮಹಾಸಮಾರಾಧನೆ ಆಯಿತು ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಮಹಾಸಮಾರಾಧನೆ ಆದಾಗ ಒಂದು ಕಡೆಗೆ ಪ್ರವಚನ ಪೂಜೆ ಎಲ್ಲ ಇರ್ತಿತ್ತು. ಊಟ ಎದುರುಗಡೆ ರೋಡ್ ಕ್ರಾಸ್ ಮಾಡಿ ಹೋಗಿ ಅಲ್ಲಿ ಊಟ ಮಾಡಬೇಕಾಗ್ತಿತ್ತು. ಹಾಗೆ ನಾವು ಸಾಯಂಕಾಲದ ಹೊತ್ತು ಅಲ್ಲಿ ಊಟ ಮುಗಿಕೊಂಡು ಬರ್ತಾ ಇದ್ವಿ ಅಂತ ಅನಿಸ್ತದೆ, ನೆನಪಿಲ್ಲ ಸರಿಯಾಗಿ. ಅಂತೂ ಒಂದು ಹೊತ್ತಿಗೆ ಒಬ್ಬ ಗೃಹಸ್ಥ ಬಂದ ಭೇಟಿಯಾದ. ನನಗೆ ಅವನ ಪರಿಚಯ ಇಲ್ಲ, ಅವನಿಗೆ ಮಾತ್ರ ನನ್ನ ಪರಿಚಯ ಇತ್ತು. ನನ್ನ ಹೆಸರು ಕೇಳಿದ್ದ ಏನೋ ಅಂತ. ಅಂತೂ ಬಂದು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕಾಗಿದೆ ಅಂತ. ಹೇಳಪ್ಪ ಅಂತ. ನಾನು ಹೀಗೆ ಆ ಗಲ್ಫ್ ಕಂಟ್ರಿ ಒಳಗೆ, ನಾನು ಯಾವ ಊರು ಅಂತ ಹೇಳಲಿಲ್ಲ, ಪ್ರಾಯಶಃ ಯಮನ್ನೋ ಅಥವಾ ಸಿರಿಯಾನೋ ಯಾವುದೋ, ಅಥವಾ ಅದರ ಹತ್ತಿರದ ಯಾವುದೋ ಒಂದು ಊರು, ಎಲ್ಲೋ ಒಂದು ಕಡೆ ಇರಾನ್. ಅಲ್ಲಿ ಈ ಟೆರರಿಸ್ಟು ಐಸಿಸ್ ಮಂದಿ ಜನ ಅವರು ಒಮ್ಮೆಲೆಗೆ ಎಲ್ಲರಿಗೆ ಶೂಟೌಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇವನು ಸಿಕ್ಕ. ಇವನು ಬ್ರಾಹ್ಮಣ, ಮಾಧ್ವ, ನಮ್ಮ ಸ್ವಾಮಿಗಳ ಶಿಷ್ಯ. ಇವನು ಸಿಕ್ಕ. ಅವನು ಸಿಕ್ಕರೆ ಅವನು ಕೆಳಗೆ ಕೂತಾನೆ. ಅವನಿಗೆ ಇಲ್ಲಿ ಬಂದೂಕ್ ಹಿಡಿದು ಇನ್ನೇನು ಶೂಟ್ ಮಾಡಬೇಕು, ಇಲ್ಲಿ ಹೀಗೆ ಅವನು ತೋರಿಸಿದ ನನಗೆ, ನಾನು ಹೇಗೆ ಕೂತೆ ಅವನೆಲ್ಲ, ಅಂದರೆ ಅದನ್ನು ಎನಾಕ್ಟ್ ಮಾಡಿ ತೋರಿಸಿದವನು. ನಾನು ಹೀಗೆ ಕೆಳಗೆ ಕೂತಾಗ ನನಗೆ ಗುಂಡು ಹಿಡ್ದ, ಆ ಪಿಸ್ತೂಲ್ ಹಿಡ್ದ, ಇನ್ನೇನು ಶೂಟ್ ಮಾಡಬೇಕು. ನಾನು ಇನ್ನೇನೂ ನನಗೆ ತೋಚಲಿಲ್ಲ, ಏನೂ ತೋಚಲಿಲ್ಲ. ಸತ್ಯಾತ್ಮ ತೀರ್ಥರು ಅಂತ ಜಯಕಾರ ಹಾಕಿ ನಮಸ್ಕಾರ ಮಾಡಿ ಅವರ ಸ್ಮರಣೆ ಮಾಡಿದೆ. ಇನ್ನೊಂದು ಗತಿ ಏನೂ ಇರಲಿಲ್ಲ ನನಗೆ, ಮತ್ತೊಂದು ಏನೂ ಗತಿ ಇರಲಿಲ್ಲ. ಆಯ್ತು, ಇನ್ನು ನನ್ನ ಗುಂಡು ಹೊಡಿತಾ ನಾನು ಸತ್ತೋಗ್ತೀನಿ. ಅಲ್ಲೇ ಒಂದು 8 ಹೆಣಗಳು ಬಿದ್ದುಬಿಟ್ಟಿದ್ದು ಅಷ್ಟೊತ್ತಿಗೆ. ನಾನು ಅದರೊಳಗೆ ಒಂದಾಗ್ತೀನಿ ಅಂತ ಅಂದ್ಕೊಂಡು ದುಃಖದಿಂದ ಒದ್ದಾಡ್ತಾ ಇದ್ದಾನೆ. ಸ್ವಾಮಿಗಳ ಹೆಸರನ್ನು ತೆಗೆದುಕೊಂಡು 2ನೇ ನಿಮಿಷಕ್ಕೆ ಅವನಿಗೊಂದು ಫೋನ್ ಬಂತು. ಆ ಫೋನ್ ತಗೊಂಡು ಮಾತಾಡೋದ್ರೊಳಗೆ ಅವನು ಯಾರೋ ಮೇಲಿನವರು ಯಾರೋ ಫೋನ್ ಮಾಡಿದ್ರು ಏನೋ, ಅವನು ಮಾತಾಡ್ತಾ ಪಿಸ್ತೂಲ್ ಹಿಡ್ಕೊಂಡು ಮುಂದೆ ಹೋದ. ನಾನೇನು ಕೂತಿದ್ದೆ ನಾನು, ನನಗೆ ಹೋಗು ಅಂತ ಕೈ ಸನ್ನೆ ಮಾಡಿ, ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡೇ ಕೈ ಸನ್ನೆ ಮಾಡಿ ನಾನು ಕಳಿಸ್ಬಿಟ್ಟು ನಾನು ಹೋದೆ. ಸತ್ಯಾತ್ಮ ತೀರ್ಥರು ಹೇಳಿದ್ದಕ್ಕೆ ನಾನು ಬಚಾವಾಗಿ ಬಂದೆ ಅಂತ ಬಂದು ನನ್ನ ಹತ್ರ ಹೇಳಿದಂತೆ. ಇಷ್ಟಾಯಿತು. ಎಷ್ಟು ರೋಮಾಂಚಕಾರಿಯಾದಂತಹ ಪ್ರಸಂಗ. ಇಂಥದ್ದು 100 ಪ್ರಸಂಗಗಳು. ನಮ್ಮ ಬೀಗರು ಹನುಮಂತಾಚಾರ್ಯರು, ಅವರಿಗೆ ಅನಾರೋಗ್ಯ, ಬೈಪಾಸ್ ಆಗಬೇಕು ಅಂತನೋ ಪರಿಸ್ಥಿತಿ, ಭಾಳ ಹಾರ್ಟಿನ ತೊಂದರೆ ಇತ್ತು. ಅಂಥದ್ರೊಳಗೆ ಸ್ವಾಮಿಗಳ ಹತ್ರ ತಿರುಕೋಲೂರಿಗೆ ಹೋಗಿ ನಮಸ್ಕಾರ ಮಾಡಿ ಮಂತ್ರಾಕ್ಷತೆ ಕೊಡಿ ಅಂತ ಬೇಡಿದರು. ಮಂತ್ರಾಕ್ಷತೆ ಕೊಟ್ಟರೆ ಏನು ಬೈಪಾಸ್ ಮಾಡಬೇಕಾಗಿಲ್ಲ, ಪೂರ್ಣ ಆರೋಗ್ಯ. ಇವತ್ತಿಗೂ ಆರೋಗ್ಯದಿಂದ ಇದ್ದಾರೆ. ಸ್ವಾಮಿಗಳ ಪಾದವನ್ನು ನಂಬಿಕೊಂಡು ಅವರ ಸ್ಮರಣೆ ಮಾಡ್ತಾ
ಅಖಂಡವಾಗಿಸಿಕೊಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ದೃಷ್ಟಾಂತಗಳು. ಎಲ್ಲ ಭಕ್ತರಿಗೆ ಹೇಳೋದಕ್ಕೆ ಹೇಳಿದ್ರೆ ಎಲ್ಲರೂ ಕೂಡ ಒಂದೊಂದು ದೃಷ್ಟಾಂತವನ್ನು, ಒಂದೇನೋ ಹತ್ತತ್ತು ತಮ್ಮ ಅನುಭವಗಳನ್ನು ಹೇಳಿ ಸಾಧ್ಯವಿದೆ. ಹೀಗೆ ಸ್ವಾಮಿಗಳ ಬಗ್ಗೆ ಅವರ ಚರಿತ್ರೆ, ಅವರ ಘಟನೆಗಳು ಅಂತನ್ನೋದು ಸಮುದ್ರದಷ್ಟು ವಿಶಾಲವಾಗಿದೆ. ಸಾವಿರ ಘಟನೆಗಳು, ಎಲ್ಲವೂ ವಿಚಿತ್ರ, ಎಲ್ಲವೂ ಆಶ್ಚರ್ಯಕಾರಕ. ಅಷ್ಟೆಲ್ಲ ನಾನು ಹೇಳೋದಿಲ್ಲ, ಸುಮ್ಮನೆ ಒಂದು ನಾನು ಅವರ ವಿಶೇಷವಾದಂತಹ ಅವರಿಗೆ ಕೃತಜ್ಞತೆ, ಅವರ ಈ ಮಹಾಮಹಿಮೆಗಳನ್ನು ನಾವು ನೆನೆದರೆ ಆಗ ಭಗವಂತ ಗುರುಭಕ್ತಿಯನ್ನು ಕೊಟ್ಟು ಅವರಲ್ಲಿ ವಿಶ್ವಾಸವನ್ನು ಕೊಟ್ಟು ಅವರ ಮುಖಾಂತರ ಪರಮಗುರುಗಳು ಹಾಗೂ ಸಮಸ್ತ ಗುರು ಪರಂಪರೆ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಕೊನೆಗೆ ದೇವರಲ್ಲಿ ಭಕ್ತಿ ಬರಲಿ. ಪಾಠ ಪ್ರವಚನ ನಮ್ಮದು ನಿರ್ವಿಘ್ನವಾಗಿ ನಡೆಯಲಿ. ನಿರಂತರವಾಗಿ ಭಗವಂತನ ಭಕ್ತಿ, ಭಗವಂತನ ಆರಾಧನೆ, ಭಗವಂತನ ಅನುಸಂಧಾನ, ನಿರಂತರವಾದಂತಹ ಭಗವಂತನ ಚಿಂತನ, ಗುರುಗಳ ಸೇವೆ ಹಾಗೂ ಬ್ರಾಹ್ಮಣರ, ವಿದ್ವಾಂಸರ, ಅತಿಥಿಗಳ ವಿಶೇಷವಾದಂತಹ ಸತ್ಕಾರ ಇತ್ಯಾದಿ ಕಾರ್ಯಗಳು ನಮ್ಮಿಂದ ಸತ್ಕರ್ಮಗಳು ನಡೆಯಲಿ. ಸತ್ಯಾತ್ಮರು ಅವರು ಬುಲೆಟ್ ಟ್ರೈನಿನಂತೆ ಅವರು ಪ್ರಯಾಣ ಮಾಡ್ತಾ ಇದ್ದರೆ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕೂರ್ಮಗತಿಯಿಂದಾದರೂ ಅವರು ಹಾಕಿದ ದಾರಿಯಲ್ಲಿ ನಡೆಯುವಂತೆ ನಮಗಾಗಲಿ, ಸನ್ಮಾರ್ಗದಲ್ಲಿರುವಂತೆ ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ, ಮಂಗಲ ಪ್ರಸಂಗದಲ್ಲಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪಟ್ಟಾಭಿಷೇಕದ ಪೀಠಾರೋಹಣದ 25ನೆಯ ವರ್ಷದ ಸಂದರ್ಭದಲ್ಲಿ ಅವರ ಪಾದಾರಂಭಗಳನ್ನು ನಾನು ನೆನೆಸ್ತಾ, ಅವರು ಹಾಗೂ ಸತ್ಯ ಪ್ರಮೋದ ತೀರ್ಥರು, ಸತ್ಯಾಭಿಜ್ಞ ತೀರ್ಥರು, ಸತ್ಯಪ್ರಜ್ಞರು, ಸತ್ಯಧ್ಯಾನರು, ಸತ್ಯಜ್ಞಾನರು, ಸಮಸ್ತ ಗುರುಗಳು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು, ಅವರೆಲ್ಲರ ಅಂತರ್ಯಾಮಿಯಾಗಿರುವಂತಹ ಮೂಲರಾಮ, ವೇದವ್ಯಾಸ, ದಿಗ್ವಿಜಯರಾಮ, ವಂಶರಾಮ, ವಿಠ್ಠಲ, ಸೀತಾಪತಿಯಾದ ಪರಮಾತ್ಮನಲ್ಲಿ, ಭಗವಂತನಲ್ಲಿ ಅನಂತ ನಮಸ್ಕಾರ ಪುರಸ್ಸರವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ನನಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ವಿದ್ಯಾರ್ಥಿಗಳಿಗೂ, ನಮ್ಮ ಪರಿವಾರಕ್ಕೂ, ನಮ್ಮ ಶಿಷ್ಯರಿಗೂ, ಎಲ್ಲ ಶಿಷ್ಯರಿಗೆ, ಗೃಹಸ್ಥ ಶಿಷ್ಯರಿಗೆ ಹಾಗೂ ಸಮಸ್ತ ಸಜ್ಜನರಿಗೆ ಮಂಗಲವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಸುದೃಢವಾದ ಆರೋಗ್ಯ ಶಕ್ತಿಗಳಿಂದ 120 ವರ್ಷಗಳವರೆಗೆ ವಾದಿರಾಜ ಸ್ವಾಮಿಗಳವರ ಪರಮಾನುಗ್ರಹದಿಂದ ಬಾಳುವಂತಾಗಲಿ, ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಜ್ಞಾನವನ್ನು ಕೊಟ್ಟು ದಾರಿಯನ್ನು ತೋರಿ ಉದ್ಧಾರ ಮಾಡುವಂತಾಗಲಿ ಅಂತ ಪರಮಾತ್ಮನಲ್ಲಿ ಅನಂತ ನಮಸ್ಕಾರ ಪುರಸ್ಸರವಾಗಿ ಗುರುಗಳ ದ್ವಾರ, ಶ್ರೀಮದಾಚಾರ್ಯರ ದ್ವಾರ ಪ್ರಾರ್ಥನೆಯನ್ನು ಮಾಡಿ. ಶ್ರೀಕೃಷ್ಣ.